ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಮಿಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸರಾಜವಿಧುಂ ಭಜೆ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಮುನಿಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನನ್ನ ಪರಮ ಗುರುಗಳಾಗಿರ್ತಕ್ಕಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನಮ್ಮ ಗುರುಗಳ ಆಜ್ಞಾನುಸಾರವಾಗಿ ನಡೀತಾ ಇರತಕ್ಕಂತಹ 108 ದಿನಗಳ ತತ್ವಜ್ಞಾನ ಮಹೋತ್ಸವದ ಅಂಗವಾಗಿ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿದ್ಯಾಶ್ರೀ ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಶ್ರೀಮದ್ ಭಾಗವತ ಪ್ರವಚನ ಮಾಲಿಕೆಯಲ್ಲಿ ಚತುರ್ಥ ಸ್ಕಂದದ ಅರ್ಥಾನುಸಂಧಾನವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಹರಿಗುರು ಭಕ್ತರನ್ನು ವಂದಿಸ್ತಾ, ಚತುರ್ಥ ಸ್ಕಂದದಲ್ಲಿ ಧ್ರುವ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಧ್ರುವಕುಮಾರ ನಾರದ ಮಹರ್ಷಿಗಳ ಮಾರ್ಗದರ್ಶನದಂತೆ ಯಮುನಾ ತೀರದ ಮಧುವನಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಆರಂಭಿಸಿದ್ದಾನೆ. ಆ ಪರಮಾತ್ಮ ಭಕ್ತರಿಗೆ ಯಾವಾಗಲೂ ಅನುಗ್ರಹ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ ಪರಮಾತ್ಮ. ಅಂಥವನ ಮುಖ ಹಾಗೂ ಕಣ್ಣುಗಳು ಯಾವಾಗಲೂ ಪ್ರಸನ್ನವಾಗಿರ್ತವೆ. ಸುನಾಸಂ ಶುಭ್ರವಂ ಚಾರು ಕಪೋಲಂ ಸುಂದರಂ ಹರಿಂ. ಅವನ ಮೂಗು ಸುಂದರ, ಹುಬ್ಬು ಸುಂದರ, ಕೆನ್ನೆಗಳು ಸುಂದರ, ಅವನ ಮೈಯೇ ಸುಂದರ, ಅವನು ಪಾಪ ಪರಿಹಾರಕ. ಅಂತಹ ಮನೋಹರ ಶರೀರದವನಾಗಿರ್ತಕ್ಕಂತಹ, ಕೆಂಪು ಕಮಲದಂತೆ ಕಣ್ಣು ತುಟಿಗೊಳ್ಳುವಂತಹ, ಕೃಷ್ಣವರ್ಣದ ಶರಣಾಗತ ರಕ್ಷಕನಾಗಿರ್ತಕ್ಕಂತಹ, ದಯಾ ಸಮುದ್ರನಾಗಿರ್ತಕ್ಕಂತಹ ಪರಮಾತ್ಮನನ್ನು, ಕಿರೀಟ ಕುಂಡಲ ಕೇಯೂರ ಕಂಕಣಗಳನ್ನು ಧರಿಸಿದಂತಹ, ಕೌಸ್ತುಭಾಭರಣವನ್ನು ಕೊರಳಲ್ಲಿ ಧಾರಣ ಮಾಡಿರತಕ್ಕಂತಹ, ರೇಷ್ಮೆಯ ಪೀತಾಂಬರವನ್ನು ಉಟ್ಟುಕೊಂಡಿರತಕ್ಕಂತಹ, ಬಂಗಾರದ ಒಡ್ಯಾಣ ಕಾಲು ಕಡೆಗಳನ್ನು ಧರಿಸಿದಂತಹ
ಅತ್ಯಂತ ಸುಂದರನಾಗಿರತಕ್ಕಂತಹ, ಶಾಂತನಾಗಿರುವ, ಮನೋನಯನಗಳಿಗೆ ಹಬ್ಬವನ್ನುಂಟು ಮಾಡತಕ್ಕಂತಹ ಆ ಪರಮಾತ್ಮನ ಚಿಂತನೆಯನ್ನು ಮಾಡಲಿಕ್ಕಾಗಿ ಹೊರಟಿದ್ದಾನೆ. ಆ ಮಂಗಳ ಮೂರ್ತಿಯನ್ನು ಧ್ಯಾನಿಸ್ತಾ ಇದ್ದರೆ ಮನಸ್ಸು ಸಂಪೂರ್ಣವಾಗಿ ಪರಮಾನಂದದಿಂದ ತುಂಬಿಕೊಳ್ತದೆ. ಅಂತಹ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದರೆ ಮನಸ್ಸು ಈಚೆಗೆ ಬರುವುದಿಲ್ಲ ಅಂತ ಉಪದೇಶ ಮಾಡ್ತಾ ನಾರದರು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಾಸುದೇವ ದ್ವಾದಶ ಅಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಯಾಕೆಂದರೆ ಧ್ರುವನ ಬಿಂಬರೂಪ ವಾಸುದೇವ ರೂಪ, ಅಂತಹ ವಾಸುದೇವ ರೂಪವನ್ನು ಚಿಂತನೆ ಮಾಡಲಿಕ್ಕೋಸ್ಕರವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಹೀಗೆ ನಾರದರ ಮಾರ್ಗದರ್ಶನದಲ್ಲಿ ತಪೋವನಕ್ಕೆ ಹೋಗಿರತಕ್ಕಂತಹ ಆ ಧ್ರುವಕುಮಾರ ಅಲ್ಲಿ ತಪಸ್ಸನ್ನು ಆರಂಭ ಮಾಡಿದ್ದಾನೆ. ಇತ್ತ ಕಡೆ ನಾರದರು ಉತ್ಥಾನಪಾದನ ಅಂತಃಪುರಕ್ಕೆ ಬರ್ತಾರೆ. ಪ್ರಶ್ನೆ ಮಾಡ್ತಾರೆ, ರಾಜನ್ ಕಿಂ ಧ್ಯಾಯಸೇ ದೀರ್ಘಂ ಮುಖೇನ ಪರಿಶುಷ್ಯತ ಕಿಂವಾ ನರಿಷ್ಯತೆ ಕಾಮಃ ಧರ್ಮೋ ವಾರ್ಥೇನ ಸಂಯುತಃ. ಯಾಕೆ ನೀನು ಮುಖ ಬಾಡಿಸಿಕೊಂಡಿದ್ದೀಯಾ, ದೀರ್ಘವಾದ ಚಿಂತೆಯಲ್ಲಿ ಮುಳುಗಿದ್ದೀಯಲ್ಲ, ನಿನಗೆ ಧರ್ಮ ಅರ್ಥ ಕಾಮ ಈ ಪುರುಷಾರ್ಥಗಳಲ್ಲಿ ಯಾವ ಕೊರತೆಯೂ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಹಾಗಿದ್ದರೂ ಕೂಡ ಯಾಕೆ ದೀರ್ಘವಾಗಿರ್ತಕ್ಕಂತಹ ಚಿಂತೆಯಲ್ಲಿ ಮುಳುಗಿದ್ದಿ ಅಂತ ಕೇಳಿದಾಗ ಉತ್ಥಾನಪಾದರಾಜ ಹೇಳ್ತಾನೆ, ಸುತೋ ಮೇ ಬಾಲಕೋ ಬ್ರಹ್ಮನ್ ಸ್ತ್ರೇಣೇನ ಅಕರುಣಾತ್ಮನ ನಿರ್ವಾಸಿತಃ ಪಂಚವರ್ಷ ಸಹ ಮಾತ್ರ ಮಹಾನ್ ಕವಿ. ನಾನು ಸ್ತ್ರೀವಶನಾಗಿ ನಿರ್ದಯತೆಯಿಂದ ಆ ಮಹಾಜ್ಞಾನಿಯಾಗಿರತಕ್ಕಂತಹ 5 ವರ್ಷದ ಬಾಲಕನನ್ನು ಅವನ ತಾಯಿಯೊಂದಿಗೆ ಮನೆಯಿಂದ ಹೊರಗೆ ಅಟ್ಟಿಬಿಟ್ಟೆ. ಕಾಡಿನಲ್ಲಿ ನನ್ನ ಮಗು ಅನಾಥವಾಗಿ ಹಸಿದು ಸೋತು ಅವ ಮಲಗಿರ್ತಾನೆ. ಅವನನ್ನು ಯಾವ ಪ್ರಾಣಿಗಳು ತಿನ್ನದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಾನು ಎಂತಹ ದುಷ್ಟ ನೋಡಿ. ಅಹೋ ಮೇ ಬತ ದೌರಾತ್ಮ್ಯಂ ಸ್ತ್ರೀಜಿತಸ್ಯ ಅವಧಾರಯ ಯೋಂಕಂ ಪ್ರೇಮ್ಣಾ ಆರುರುಕ್ಷಂತಂ ನಂದಂ ಅಸತ್ತಮಃ. ನಾನು ಎಂತಹ ಕೆಟ್ಟವ, ಸ್ತ್ರೀವಶನಾಗಿ ಎಂತಹ ದೌರ್ಜನ್ಯವನ್ನು ಎಸಗಿದೆ. ಪ್ರೀತಿಯಿಂದ ಆ ಮಗು ನನ್ನ ತೊಡೆಯನ್ನು ಏರಲಿಕ್ಕೆ ಬಂದಾಗ ನಾನು ಆ ಮಗುವನ್ನು ಎತ್ತಿಕೊಳ್ಳಲಿಲ್ಲ ಅಂದಾಗ ನಾರದರು ಹೇಳ್ತಾರೆ, ಶೋಕ ಮಾಡಬೇಡ ಮಹಾರಾಜ, ನಿನ್ನ ಮಗನನ್ನು ಭಗವಂತ ಕಾಪಾಡ್ತಾನೆ. ಅವನ ಕೀರ್ತಿ ಜಗತ್ತನ್ನೇ ವ್ಯಾಪಿಸತ್ತೆ. ಅವನ ಪ್ರಭಾವ ಏನಂತ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಶೋಕಿಸಬೇಡ. ಅವನು ದುಷ್ಕರವಾಗಿರತಕ್ಕಂತಹ ತಪಸ್ಸನ್ನು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಸುದುಷ್ಕರಂ ಕರ್ಮ ಕೃತ್ವ ಲೋಕಪಾಲೈರಪಿ ಪ್ರಭು. ಅವನು ಎಂತಹ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆಂದರೆ ಲೋಕಪಾಲಕರಿಂದಲೂ ಮಾಡಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಕಾರ್ಯವನ್ನು ಸಾಧಿಸಿ ನಿನ್ನ ಕೀರ್ತಿಯನ್ನು ಹಬ್ಬಿಸಿ ಬೇಗ ನಿನ್ನ ಕುಮಾರ ನಿನ್ನ ಬಳಿಗೆ ಬರ್ತಾನೆ. ಹೀಗೆ ನಾರದರು ಸಮಾಧಾನ ಮಾಡ್ತಾರೆ. ಇತ್ತ ಕಡೆ ಧ್ರುವಕುಮಾರ ತಪಸ್ಸನ್ನು ಆರಂಭಿಸಿದ್ದಾನೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ರಾತ್ರಿ ಉಪವಾಸ ಮಾಡಿ ಇಂದ್ರಿಯ ನಿಗ್ರಹ ಮನಸ್ಸಿನಿಂದ ಆ ಪರಮಪುರುಷನನ್ನು ಆರಾಧಿಸ್ತಾ ಇದ್ದಾನೆ. 3 ದಿನಗಳಿಗೊಮ್ಮೆ ಬೇಲಹಣ್ಣು ಬೋರೆಹಣ್ಣು ತಿಂತಾ ಇದ್ದಂತೆ. ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ. 3 ದಿನಗಳಿಗೊಮ್ಮೆ ಬೇಲದ ಹಣ್ಣು ಬೋರೆಹಣ್ಣು ತಿಂತ 1 ತಿಂಗಳು ಕಾಲ ತಪಸ್ಸು ಮಾಡಿದಂತೆ. 2ನೇ ತಿಂಗಳಿನಲ್ಲಿ ದ್ವಿತೀಯಂಚ ತಥಾ ಮಾಸಂ ಷಷ್ಠೇರ್ಭಕೋ ದಿನೇ. ಮೊದಲ ತಿಂಗಳಿನಲ್ಲಿ 3 ದಿನಗಳಿಗೊಮ್ಮೆ ಬೇಲದ ಹಣ್ಣು ಬೋರೆಹಣ್ಣು ತಿಂತಾ ಇದ್ದರೆ 2ನೇ ತಿಂಗಳಿನಲ್ಲಿ 6 ದಿನಗಳಿಗೊಮ್ಮೆ ತೃಣಪರ್ಣಾದಿಭಿ ಶೀರ್ಣೈ ಕೃತಾನ್ನೋಭ್ಯರ್ಚಯದ್ವಿಭುಂ. 6 ದಿನಗಳಿಗೊಮ್ಮೆ ಒಣಗಿದ ಹುಲ್ಲು ಎಲೆ ಇವುಗಳನ್ನು ಸೇವಿಸಿ ಆ ಹರಿಯನ್ನು ಆರಾಧಿಸಿದ ಅಂತ ಹೇಳ್ತಾರೆ. ಇನ್ನು 3ನೇ ತಿಂಗಳಿನಲ್ಲಿ ತೃತೀಯಂಚ
ಮೂರನೇ ತಿಂಗಳು ನವಮೇ ಅಹನಿ, 9 ದಿನಗಳಿಗೊಮ್ಮೆ ಕೇವಲ ನೀರನ್ನು ಮಾತ್ರ ಸೇವಿಸಿ. ಅಭಕ್ಷ್ಯ ಉತ್ತಮ ಶ್ಲೋಕಂ ಉಪಾಧಾವತ್ ಸಮಾಧಿನ, ಕೇವಲ ನೀರನ್ನು ಪಾನ ಮಾಡಿ ಏಕಾಗ್ರ ಚಿತ್ತದಿಂದ ಆ ಹರಿಯನ್ನು ಆರಾಧಿಸ್ತಾ ಕಳೆದ. ಮುಂದೆ 4ನೇ ತಿಂಗಳಿನಲ್ಲಿ ದ್ವಾದಶೇ ಅಹನಿ, 12 ದಿನಗಳಿಗೊಮ್ಮೆ ಕೇವಲ ವಾಯು ಭಕ್ಷಣೆ ಮಾಡ್ತಾ, ವಾಯು ಸೇವನೆ ಮಾಡ್ತಾ, ಅವ ಪ್ರಾಣಾಯಾಮ ಮಾಡ್ತಾ ಅವನು ಭಗವಂತನನ್ನು ಧ್ಯಾನಿಸ್ತಾ ಇದ್ದಾನೆ. ಮುಂದೆ 5ನೇ ತಿಂಗಳಿನಲ್ಲಿ ಪಂಚಮೇ ಮಾಸಿ ಅನುಪ್ರಾಪ್ತೆ ಜಿತಶ್ವಾಸ ನೃಪಾತ್ಮಜ ಧ್ಯಾಯನ್ ಬ್ರಹ್ಮಪದೈಕೇನ ತಸ್ಥೌ ಸ್ಥಾಣುರಿವಾಚರ. 5ನೇ ತಿಂಗಳು ಬಂದಾಗ ಒಂಟಿ ಕಾಲಿನ ಮೇಲೆ, ಮೋಟು ಮರದ ಹಾಗೆ ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡ್ತಾ ಇದ್ದಾನಂತೆ. ಆಗ ದೇವತೆಗಳು ಇವನ ತಪಸ್ಸಿಗೆ ವಿಘ್ನ ಮಾಡಿದರು ಅಂತ ಭಾಗವತ ಹೇಳ್ತಾ ಇದೆ. ದೇವಾಹ ಚಕ್ರುಹು ತಪೋ ವಿಘ್ನಂ ತ್ರಾಸಯಂತಹ ಸ್ವಮಾಯಯ ಸರ್ಪೇಭ ಸಿಂಹ ಕೂಷ್ಮಾಂಡೈ ತಾನ್ನಾಪಶ್ಯತ್ ಪರಂ ಗತಃ. ಇವರ ತಪಸ್ಸಿಗೆ ವಿಘ್ನವನ್ನುಂಟು ಮಾಡ್ತಾರೆ. ಅವರು ಕೃತಕವಾಗಿ ಸರ್ಪವನ್ನು ಸೃಷ್ಟಿ ಮಾಡ್ತಾರೆ. ಸರ್ಪ, ಆನೆ, ಸಿಂಹ, ಪಿಶಾಚಗಳನ್ನು ಸೃಷ್ಟಿ ಮಾಡಿ ಅವನನ್ನು ಹೆದರಿಸ್ತಾರೆ. ಆದರೆ ಪರಮಾತ್ಮನ ಧ್ಯಾನದಲ್ಲಿ ಮುಗಿರತಕ್ಕಂತಹ ಧ್ರುವಕುಮಾರ ಅದ್ಯಾವುದನ್ನು ನೋಡಲೇ ಇಲ್ಲ. ಆ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಸರ್ವತೋಮನ ಆಕೃಷ್ಯ ಹೃದಯ ಭೂತೇಂದ್ರಿಯಾಶ್ರಯಂ ಧ್ಯಾಯನ್ ಭಗವತೋ ರೂಪಂ ನ ಅದ್ರಾಕ್ಷೀತ್ ಕಿಂಚನಾಪನಂ. ಎಲ್ಲ ವಿಷಯ ಪದಾರ್ಥಗಳಿಂದ ತನ್ನ ಮನಸ್ಸನ್ನು ಸೆಳೆದುಕೊಂಡು ಹೃದಯದಲ್ಲಿ ಭಗವಂತನ ರೂಪವನ್ನು ಧ್ಯಾನ ಮಾಡಿದ್ನೇ ಹೊರತು ಬೇರೆ ಏನನ್ನು ಅವನು ಮಾಡಲಿಲ್ಲ. ದೇವತೆಗಳು ವಿಘ್ನ ಮಾಡಿದರೂ ಕೂಡ ಧ್ರುವ ತನ್ನ ತಪಸ್ಸನ್ನು ಬಿಡಲಿಲ್ಲ ಅಂತ ಹೇಳಬಾರ್ದು. ದೇವತೆಗಳು ಯಾವತ್ತೂ ವಿಘ್ನ ಮಾಡುವುದಿಲ್ಲ. ಇಲ್ಲಿ ಕೆಲವರು ವ್ಯಾಖ್ಯಾನ ಮಾಡ್ತಾ ಈ ಶ್ಲೋಕ ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ದೇವತೆಗಳಾಕೆ ವಿಘ್ನ ಮಾಡ್ತಾರೆ? ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾನೆ, ದೇವತೆಗಳು ವಿಘ್ನ ಮಾಡೋದಿಲ್ಲ. ಅದಕ್ಕೇನು ಮಾಡಿದರು ಅಂದರೆ ಇದು ಶ್ಲೋಕವೇ ಭಾಗವತದಲ್ಲಿಲ್ಲ ಅಂತ. ಆ ರೀತಿಯಲ್ಲಿ ಕೆಲವರು ಈ ಶ್ಲೋಕವನ್ನೇ ಬಿಟ್ಟುಬಿಡ್ತಾರೆ. ದೇವಾಹ ಚಕ್ರುಹು ತಪೋವಿಘ್ನಂ ತ್ರಾಸಯಂತಹ ಸ್ವಮಾಯಯ ಸರ್ಪೇಭ ಸಿಂಹ ಕೂಷ್ಮಾಂಡೈ ತಾನ್ ನಾಪಶ್ಯತ್ ಪರಂಗತಃ. ಈ ಮಾತು, ಈ ಶ್ಲೋಕ ಇದು ಭಾಗವತದಲ್ಲಿ ಇಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಈ ಶ್ಲೋಕ ಭಾಗವತದಲ್ಲಿ ಇರುವುದು ಹೌದು. ಅದನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಅನೇಕರು ಇದನ್ನು ವ್ಯಾಖ್ಯಾನ ಮಾಡಲಿಕ್ಕಾಗದೆ ದೇವತೆಗಳು ಹೇಗೆ ಧ್ರುವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡ್ತಾರೆ? ಏಕೆಂದರೆ ದೇವತೆಗಳು ನಮ್ಮೊಳಗಿದ್ದು ನಮಗೆ ಪ್ರೇರಣೆ ನೀಡುತ್ತಾರೆ. ಅಂತಹ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆ ಇಲ್ಲದೆ ಧ್ರುವ ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅವರು ಹೇಗೆ ವಿಘ್ನವನ್ನುಂಟು ಮಾಡ್ತಾರೆ? ಆದ್ದರಿಂದ ದೇವತೆಗಳು ವಿಘ್ನವನ್ನುಂಟು ಮಾಡಿಲ್ಲ ಅಂತ ಈ ಇತರ ವ್ಯಾಖ್ಯಾನಕಾರರೆಲ್ಲ ಇದು ಶ್ಲೋಕ ಪ್ರಕ್ಷಿಪ್ತ. ಆದರೆ ಮಧ್ವಾಚಾರ್ಯರು ವಿಷ್ಣು ಪುರಾಣದಲ್ಲಿ ಈ ವಿಷಯ ಇರುವುದನ್ನು ಉಲ್ಲೇಖಿಸ್ತಾರೆ. ದೇವತೆಗಳು ಧ್ರುವನ ತಪಸ್ಸಿಗೆ ವಿಘ್ನ ಒಡ್ಡಿದ್ದಾರೆ ಎಂಬ ಉಲ್ಲೇಖ ವಿಷ್ಣು ಪುರಾಣದಲ್ಲಿ ಇರುವುದನ್ನು ತೋರಿಸ್ತಾರೆ ಅವರು. ಆದರೆ ದೇವತೆಗಳು ವಿಘ್ನವನ್ನುಂಟು ಮಾಡ್ತಾರಾ? ಪ್ರಶ್ನೆ ಬರುತ್ತೆ ನಮಗೆ. ಯಾಕಂದರೆ ಧ್ರುವನಂತಹ ಸಜ್ಜನರಲ್ಲಿ ತತ್ವಾಭಿಮಾನಿಗಳಾಗಿ ನಿಂತುಕೊಂಡು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಕ್ಕಂಥವರು ತತ್ವಾಭಿಮಾನಿ ದೇವತೆಗಳು. ಹಾಗಿರುವವರು ಅವರ ಪ್ರೇರಣೆ ಮಾಡದೆ ಧ್ರುವ ತಪಸ್ಸು ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದ್ದರಿಂದ ಅವರು ತಾವೇ ತಪಸ್ಸು ಮಾಡಿಸಿ ಅದಕ್ಕೆ ವಿಘ್ನ ಮಾಡುವುದಂದರೆ ಏನು? ತಪಸ್ಸು ಮಾಡುವ ಹಾಗೆ ಪ್ರೇರಣೆ ಮಾಡ್ತಾ ಇದ್ದಾರೆ ತತ್ವಾಭಿಮಾನಿ ದೇವತೆಗಳು, ಮತ್ತು ವಿಘ್ನವನ್ನುಂಟು ಮಾಡ್ತಾ ಇದ್ದಾರೆ. ಹಾಗಾದರೆ ಇದರ ಅರ್ಥ ಏನು? ಇದು ವಿಘ್ನ ಅಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಆ ಮಾತು ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ.
ಭಾಗವತದಲ್ಲಿ ಹೇಳ್ತಕ್ಕಂಥ ವಿಚಾರ ವಿಷ್ಣು ಪುರಾಣದಲ್ಲಿದೆ ಅಂತ ತೋರಿಸಿಕೊಟ್ಟು ಇದು ವಿಘ್ನವನ್ನುಂಟು ಮಾಡ್ತಾ ಇಲ್ಲ, ಅವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದೇ ಹೇಳ್ತೀರಿ ನೀವು ಹೇಳ್ಬಿಟ್ರೆ ಆಯಿತಾ? ಮಧ್ವಾಚಾರ್ಯ ಹೇಳ್ಬಿಟ್ರೆ ಆಯಿತಾ? ನಾವು ನಂಬಬೇಕಾ? ಅದಕ್ಕೆ ಅವರು ಬ್ರಹ್ಮಾಂಡ ಪುರಾಣದ ವಚನವನ್ನು ಉದಾಹರಣೆ ಕೊಡ್ತಾರೆ ಮಧ್ವಾಚಾರ್ಯರು. ಯತ್ರ ದೇವೈಹಿ ಕೃತೆ ವಿಘ್ನೆ ಖಂಡಿತೋ ನಪುಮಾನ್ ಭವೇತ್ ತತ್ರ ತದ್ ಯಶಸೇ ವಿಘ್ನಂ ಕುರ್ಯುಹು ನತು ವಿಘಾತನೆ. ಯತ್ರ ಖಂಡಿತದ ತತ್ರ ಖಂಡನಾಯೈವ ಕೇವಲಂ ಸತ್ಯಕಾಮಾಃ ಯತೋ ದೇವಾಃ ತೇ ಚಿತ್ತಾದ್ಯಭಿಮಾನಿನಃ ಅತೋ ವಿಮೋಹನಾಯೈವ ಪ್ರಾಪ್ನುಯುಃ ತೇ ಪರಾಜಯಂ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ ಅಂತ ಬ್ರಹ್ಮಾಂಡ ಪುರಾಣದ ಮಾತನ್ನು ಹೇಳಿ ಆಚಾರ್ಯರು ಇದರ ತಾತ್ಪರ್ಯ ಹೇಳ್ತಾರೆ. ಇದು ವಿಘ್ನ ಅಲ್ಲ, ಇದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾಗ್ತಾನೋ ಇಲ್ವೋ, ಅವ ಉತ್ತೀರ್ಣನಾಗುವಂತೆ ಅವನಿಗೆ ವಿಘ್ನಗಳನ್ನು ಒಡ್ಡಿ ನೋಡ್ತಾರೆ. ಅವನ ಕೆಲಸವನ್ನು ಹಾಳು ಮಾಡಬೇಕೆಂಬ ಉದ್ದೇಶ ಇಲ್ಲ. ಇವನ ನಿಷ್ಠೆ ಎಂಥದ್ದು, ಇವ ಮಧ್ಯದಲ್ಲಿ ಕೈ ಬಿಟ್ಬಿಡ್ತಾನ. ಹೆಚ್ಚಿನವರು ಹಾಗೆ, ಕೆಲವರು ಪ್ರಾರಂಭಿಸಿ ಕೈ ಬಿಟ್ಬಿಡ್ತಾರೆ. ಆರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯ. ಕೆಲವರು ಪ್ರಾರಂಭವೇ ಮಾಡೋದಿಲ್ಲ, ಸ್ಟಾರ್ಟಿಂಗ್ ಟ್ರಬಲ್ ಕೆಲವರಿಗೆ. ಪ್ರಾರಭ್ಯತೆ ನಖರು ನೀಚ ಭಯೇನ ವಿಘ್ನೈ. ಆಗೇ ಹೋದರೆ, ನಿಂತು ಹೋದರೆ, ಏನಾದ್ರು ಅಡ್ಡಿ ಆತಂಕ ಬಂದರೆ ಬೇಡ ಅಂತ ಮಾಡೋದೇ ಇಲ್ಲ. ಇನ್ನು ಕೆಲವರು ಆರಂಭಿಸ್ತಾರೆ, ಮಧ್ಯೆ ಏನಾದರೂ ಅಡೆತಡೆ ಬಂದ ಕೂಡ ಬಿಟ್ಟುಬಿಡ್ತಾರೆ. ಇನ್ನು ಕೆಲವರು ಎಷ್ಟೇ ಅಡೆತಡೆ ಬಂದರೂ ಕೂಡ ಅದನ್ನು ನಿವಾರಿಸಿಕೊಂಡು ಅವರು ತಮ್ಮ ಗುರಿಯನ್ನು ಮುಟ್ತಾರೆ. ಅಂಥವರಲ್ಲಿ ಇರತಕ್ಕಂಥ ಧ್ರುವಕುಮಾರ ತಾವು ಒಡ್ಡಿದ ವಿಘ್ನಗಳನ್ನು ಅವರೇ ನಿವಾರಿಸಿ ಅನುಗ್ರಹ ಮಾಡ್ತಾರೆ. ಅದು ಅವನಿಂದ ಮಾಡಲಿಕ್ಕೆ ಆಗತ್ತೆ ಅಂತ ಗೊತ್ತಿದ್ದರೆ ಖಂಡಿತವಾಗಿಯೂ ವಿಘ್ನವನ್ನು ತಂದೊಡ್ಡಿ ಆ ವಿಘ್ನ ನಿವಾರಣೆಯಲ್ಲಿ ಅವರೇ ಪ್ರಯತ್ನ ಮಾಡ್ತಾರೆ, ವಿಘ್ನ ನಿವಾರಣೆ ಮಾಡ್ತಾರೆ. ಈ ವಿಚಾರವನ್ನು ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳಿ, ಎಂಥ ವಿಘ್ನ ಬಂದರೂ ಕೂಡ ಧ್ರುವ ವಿಚಲಿತನಾಗದೆ ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿಕೊಂಡಂತಹ ಮಹಾಸಾಹಸಿ ಬಾಲಕ ಎಂಬ ಕೀರ್ತಿಯನ್ನು ತಂದುಕೊಡಬೇಕು. ಏನೋ ಮಾಡಿದ ಕೆಲಸ ಆದ ಕೂಡಲೇ ಯಾರೂ ಅಷ್ಟು ಹೊಗಳಲ್ಲ. ಅದನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಬಿಡಲಂತಾಗುವಾಗ ಅದಕ್ಕೆ ವೆಯ್ಟೇಜ್ ಹೆಚ್ಚು ಅಲ್ವಾ? ಎಷ್ಟೇ ವಿಘ್ನ ಬಂದರೂ ಕೂಡ ಧ್ರುವ ವಿಚಲಿತನಾಗದೆ ಅವ ದೇವರನ್ನು ಒಲಿಸಿಕೊಂಡು ಅವ ಸಾಧನೆ ಮಾಡಿದ ಅಂತಹ ಮಹಾಸಾಹಸಿ ಎಂಬ ಕೀರ್ತಿ ದಿಕ್ಕುಗಳವರೆಗೂ ವ್ಯಾಪಿಸಬೇಕು. ಅಂತಹ ಒಂದು ಯಶಸ್ಸನ್ನು ತಂದುಕೊಡ್ಲಿಕ್ಕೋಸ್ಕರವಾಗಿ ಅವನ ಮೇಲಿನ ಕೃಪೆಯಿಂದ ವಿಘ್ನ ತಂದೊಡ್ಡುವ ನಾಟಕವನ್ನು ಮಾಡಿದ್ದಾರೆ ದೇವತೆಗಳು ಅಂತ. ಯಾಕೆಂದರೆ ಅವರೆಲ್ಲ ಚಿತ್ತಾಭಿಮಾನಿ ದೇವತೆಗಳು, ಪರಮಾತ್ಮನ ಅನುಗ್ರಹದಂತೆ ನಡೀತಕ್ಕಂಥವರು, ಸತ್ಯ ಸಂಕಲ್ಪರು. ಅವರು ಇವನ ಮೂಲಕವಾಗಿ ಇಂಥ ಸಾಧನೆ ಮಾಡಿಸ್ಬೇಕು ಅಂದರೆ ಅವರು ಯಾವತ್ತೂ ವಿಫಲರಾಗೋದಿಲ್ಲ. ಈ ಒಂದು ಪ್ರಮೇಯವನ್ನು ಏನು ಬ್ರಹ್ಮಾಂಡ ಪುರಾಣದಲ್ಲಿ ಏನಿದೆ ಅದನ್ನು ಉದಾಹರಣೆಯನ್ನು ಕೊಟ್ಟು ಈ ಶ್ಲೋಕ ಭಾಗವತದಲ್ಲಿ ಇರುವಂಥದ್ದು ಹೌದು. ನಿಜವಾಗಿಯೂ ವಿಘ್ನವನ್ನು ಉಂಟು ಮಾಡಿದ್ದು ಯಾಕೆ ಅಂದರೆ ಅವನಿಗೆ ಒಂದು ಕೀರ್ತಿಯನ್ನು ತಂದುಕೊಡ್ಲಿಕ್ಕೋಸ್ಕರವಾಗಿ. ಇನ್ನೊಂದು ಕಾರಣ ಕೊಡುತ್ತೆ ಬ್ರಹ್ಮಾಂಡ ಪುರಾಣ, ಅತೋ ವಿಮೋಹನಾಯೈವ ಪ್ರಾಪ್ನುಯುಸ್ತೆ ಪರಾಜಯಂ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ. ಇನ್ನೊಂದು, ಈ ಪರೀಕ್ಷೆ ಮಾಡ್ತಾರೆ, ವಿಘ್ನವನ್ನೇ ಮಾಡಿದರೂ ಕೂಡ ಧ್ರುವ ತಪಸ್ಸನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ, ನಿಂತು ಹೋಗ್ತಾ ಇತ್ತು. ಖಂಡಿತವಾಗಿಯೂ ತತ್ವಾಭಿಮಾನಿ ದೇವತೆಗಳು ವಿಘ್ನವನ್ನುಂಟು ಮಾಡಿದರೆ ಖಂಡಿತವಾಗಿಯೂ ಧ್ರುವನಿಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೋತಂತೆ ತೋರಿಸಿಕೊಂಡರು ದೇವತೆಗಳು, ವಿಘ್ನವನ್ನುಂಟು ಮಾಡಿದರು, ಧ್ರುವನಿಂದಲೇ ಅವರು ಸೋತಂತೆ ತೋರಿಸಿಕೊಂಡ್ರು. ಯಾಕೆ ಅಂದರೆ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ. ಅಸುರರ ಮೋಹನಕ್ಕೋಸ್ಕರವಾಗಿ, ಅಜ್ಞಾನಿಗಳ ಮೋಹನಕ್ಕೋಸ್ಕರವಾಗಿ ದೇವತೆಗಳು ಹಾಗೆ ಮಾಡಿದರು ಎಂಬ ಬ್ರಹ್ಮಾಂಡ ಪುರಾಣದ ವಚನವನ್ನು ಉಲ್ಲೇಖಿಸಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ
ಈ ವಿಚಾರವನ್ನು ನಿರೂಪಿಸ್ತಾರೆ. ಹೀಗೆ ಎಲ್ಲ ವಿಘ್ನಗಳನ್ನು ನಿವಾರಿಸಿಕೊಂಡು ಅವ ಆ ರೀತಿ ತಪಸ್ಸನ್ನು ಮಾಡ್ತಾನೆ. ಒಂಟಿ ಕಾಲ ಮೇಲೆ ನಿಂತ್ಕೊಂಡಿದ್ದಾನೆ. ಒಮ್ಮೆ ಬಲಗಾಲ ಊರಿ ಎಡಗಾಲನ್ನು ಮೊಣಕಾಲಿಗೆ ಅಂಟಿಸಿ ನಿಂತ್ಕೊಳ್ತಾನೆ. ಒಮ್ಮೆ ಬಲಗಾಲ ಉಡ್ತಾನೆ, ಒಮ್ಮೆ ಎಡಗಾಲ ಉಡ್ತಾನೆ. ಒಮ್ಮೆಮ್ಮೆ ಒಂದೊಂದು ಕಾಲು ಊರಿದಾಗ ಈ ಭೂಮಿ ಕುಗ್ಲಿಕ್ಕೆ ಶುರು ಆಯಿತಂತೆ. ಬಲಗಾಲ ಊರಿ ಎಡಗಾಲನ್ನು ಮಡಿಸಿ ನಿಂತ್ಕೊಂಡಾಗ ಬಲಬದಿಯ ಭಾಗ ಭೂಭಾಗ ಕುಗ್ಲಿಕ್ಕೆ ಶುರುವಾಯಿತು. ಈ ದೋಣಿ ಭಾರದಿಂದ ಆಚೀಚೆ ಆಗ್ತದಲ್ಲ, ಆ ರೀತಿಯಲ್ಲಿ ಭೂಮಿ ಕುಗ್ಲಿಕ್ಕೆ ಶುರುವಾಯಿತು. ಎಲ್ಲ ಲೋಕಪಾಲರು ಹೆದರ್ಕೊಂಡ್ಬಿಟ್ರಂತೆ. ಇವನ ಇಂತಹ ಒಂದು ಕಠಿಣವಾಗಿರತಕ್ಕಂತಹ ತಪಸ್ಸನ್ನು ನೋಡಿ ಎಲ್ಲರೂ ಪರಮಾತ್ಮನಿಗೆ ಮೊರೆ ಹೋಗ್ತಾರೆ. ಆಗ ಪರಮಾತ್ಮ ವಿಧೇಹಿ ತನ್ನೋ ವೃಜನಾದ್ ವಿಮೋಕ್ಷಂ ಪ್ರಾಪ್ತಾವಯಂ ತ್ವಾಂ ಶರಣಂ ಶರಣ್ಯಂ ಎಂಬುದಾಗಿ ಎಲ್ಲ ದೇವತೆಗಳು ಶರಣಾಗತರಾದಾಗ ಪರಮಾತ್ಮ ಮಾ ಭೈಷ್ಟ ಬಾಲಂ ತಪಸೋ ದುರತ್ಯಯ ನಿವರ್ತಯಿಷ್ಯೆ ಪ್ರತಿಯಾತ ಸ್ವಧಾಮ. ನೀವು ಹೆದರ್ಕೋಬೇಡಿ, ಆ ದುರತ್ಯವಾಗಿರತಕ್ಕಂಥ ತಪಸ್ಸನ್ನೇನು ಮಾಡ್ತಾ ಇದ್ದಾನೆ ಅದನ್ನು ನಿಲ್ಲಿಸುವಂತೆ ನಾನು ಮಾಡ್ತೇನೆ, ನೀವು ನಿಮ್ಮ ಮನೆಗೆ ತೆರಳಿ ಎಂಬುದಾಗಿ ಅವರಿಗೆ ಸಮಾಧಾನ ಮಾಡಿ ಪರಮಾತ್ಮ ಗರುಡಾರೂಢನಾಗಿ ಧ್ರುವನ ಮುಂದೆ ಬಂದು ನಿಂತುಕೊಳ್ತಾನೆ. ಧ್ರುವ ಧ್ಯಾನ ಮಾಡ್ತಾ ಇದ್ದಾನೆ, ಕಣ್ಣು ತೆರೀತಾನೇ ಇಲ್ಲ. ಧ್ರುವನಿಗೋಸ್ಕರವಾಗಿ ಪರಮಾತ್ಮ ಮಾಡಿದಂತಹ ಅವತಾರ ಧ್ರುವವರದ ವಾಸುದೇವ ಅವತಾರ. ಅಂತಹ ವಾಸುದೇವ ಅವತಾರದಿಂದ ಧ್ರುವನ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ, ಕಣ್ಣು ತೆರೀತಾ ಇಲ್ಲ. ಭಗವಂತನನ್ನು, ಈ ಭಗವಂತನ ಯಾವ ರೂಪವನ್ನು ಧ್ರುವ ಚಿಂತನೆ ಮಾಡ್ತಾ ಇದ್ದ ತನ್ನ ಹೃದಯ ಕಮಲದಲ್ಲಿ, ಅದೇ ರೂಪದಲ್ಲಿ ಬಂದು ನಿಂತಿದ್ದಾನೆ ಪರಮಾತ್ಮ. ನಿಂತ್ಕೊಂಡು ಇವನು ಕಣ್ಣು ತೆರಲಿಲ್ಲ. ಯಾವ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾ ಇದ್ದ ಆ ರೂಪ ಇದಕ್ಕಿದ್ದ ಹಾಗೆ ಮರೆಯಾಯಿತು. ಹಾಗಾದರೂ ಕಣ್ಣು ತೆಗಿತಾನೆ ಅಂತ ಹಾಗೆ ಆಯಿತು. ಇದ್ದಕ್ಕಿದ್ದಾಗೆ ಹೃದಯದಲ್ಲಿ ಚಿಂತಿಸ್ತಾ ಇರತಕ್ಕಂತಹ ಆ ವಾಸುದೇವ ರೂಪ ಮರೆಯಾದಾಗ ದಿಢೀರನೆ ಕಣ್ಣು ತೆರಿತಾನೆ, ಸ್ತೋತ್ರ ಮಾಡಲಿಕ್ಕೆ ಆರಂಭಿಸ್ತಾನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಕಣ್ಣು ತೆರೆದು ನೋಡ್ತಾನೆ. ಯಾವ ಇಂದ್ರಿಯಗಳು ಕೂಡ ಪರಮಾತ್ಮನ ಪ್ರೇರಣೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳು ನಮ್ಮೊಳಗಿದ್ದು ಅವರು ನಮ್ಮ ಇಂದ್ರಿಯಗಳನ್ನು ಪ್ರೇರಿಸಬೇಕಂತಾದರೆ ಪರಮಾತ್ಮ ಅವರನ್ನು ಪ್ರೇರಿಸಬೇಕು. ಹೀಗೆ ಇಂದ್ರಿಯಾಭಿಮಾನಿಗಳಿಗೆ ಪ್ರೇರಕನಾಗಿರತಕ್ಕಂತಹ ಭಗವಂತ ನನ್ನೊಳಗೆ ಪ್ರವೇಶಿಸಿ ನನ್ನ ಸಾಮರ್ಥ್ಯದಿಂದ ಆ ಇಂದ್ರಿಯಗಳನ್ನು ಉಜ್ಜೀವನಗೊಳಿಸ್ತಾನೋ, ಎಲ್ಲ ಇಂದ್ರಿಯಗಳನ್ನು ಚೈತನ್ಯಪೂರ್ಣವನ್ನಾಗಿ ಮಾಡ್ತಾನೋ ಅಂತಹ ಭಗವಂತನಾದ ವಾಸುದೇವನಿಗೆ ಇದು ನಮಸ್ಕಾರ ಅಂತ ಹೇಳ್ತಾನೆ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಸ್ತೋತ್ರ ಮಾಡಲಿಕ್ಕೆ ಅವನಿಗೆ ಮಾತಾಡಲಿಕ್ಕೂ ಆಗ್ತಾ ಇಲ್ಲ. ಆರಂಭದಲ್ಲಿ ವಾಗೀಂದ್ರಿಯ ಇಂದ್ರಿಯಾಭಿಮಾನಿ ದೇವತೆ, ಆ ಇಂದ್ರಿಯಾಭಿಮಾನ ದೇವತೆ ಪ್ರೇರಣೆ ಮಾಡಬೇಕಾದ್ರೆ ಭಗವಂತ ಪ್ರೇರಿಸಬೇಕು. ಭಗವಂತ ಮುಖ್ಯ ಪ್ರಾಣದೇವರನ್ನು ಪ್ರೇರಿಸಬೇಕು, ಮುಖ್ಯ ಪ್ರಾಣ ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಿಸಬೇಕು. ಇವನಿಗೆ ಕಣ್ಣೇನೋ ಕಷ್ಟ ತೆರೆದ, ಮಾತಾಡಬೇಕು ಅಂತಾಗುವಾಗ ಮಾತಾಡಲಿಕ್ಕೆ ಆಗಲಿಲ್ಲ. ಆ ಸಾಮರ್ಥ್ಯವೂ ಇಲ್ಲ ಅವನಿಗೆ. ಪರಮಾತ್ಮ ಅನುಗ್ರಹ ಮಾಡದೆ ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸ್ತೋತ್ರ ಮಾಡಬೇಕಂತ ಹೊರಡುತ್ತಾನೆ, ಅವನ ಬಾಯಿಂದ ಮಾತೇ ಹೊರಡೋದಿಲ್ಲ. ಕಣ್ಣು ತೆಗೆದು ನೋಡ್ತಾ ಇದ್ದಾನೆ, ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಪರಮಾತ್ಮ ಈ ವೇದಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಇದ್ದಾಳಲ್ಲ,
ಅವಳಿಂದ ಅಭಿಮನ್ಯಮಾನವಾಗಿರುವಂಥದ್ದು ಶಂಖ. ಶಂಖದಿಂದ ಒಂದು ಬಾರಿ ಧ್ರುವನ ಕೆನ್ನೆಗೆ ಸ್ಪರ್ಶ ಮಾಡ್ತಾನಂತೆ. ಯಾಕೆ ಶಂಖದಿಂದ ಅಂದರೆ ವಾಗಭಿಮಾನಿ ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ಶಂಖದಿಂದ ಬಾಲಕನ ಕೆನ್ನೆಗೆ ಸ್ಪರ್ಶ ಮಾಡಿದಾಗ ಧ್ರುವಕುಮಾರ ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಹೇ ಭಗವಂತ, ಏಕಸ್ತ್ವಮೇವ ಭಗವನ್ನಿದಮಾತ್ಮಶಕ್ತಿಯ ಮಾಯಾಖ್ಯಯ ಉರುಗುಣಯ ಮಹದಾದ್ಯಶೇಷಂ ಸೃಷ್ಟ್ವಾ ಅನ್ವಿಷ್ಯ ಪುರುಷಸ್ತದ ಸದ್ಗುಣೇಶು ನಾನೇವ ದಾರುಷು ವಿಭಾಸಿ. ಹೇ ಭಗವಂತ, ನೀನು ಒಬ್ಬನೇ ಆಗಿದ್ದರೂ ಕೂಡ ನೀನು ಎಲ್ಲರೊಳಗೆ ಪ್ರವೇಶಿಸಿ ಪುರುಷ ಅನಿಸಿದ್ದೀಯ. ಮಹದಾದಿ ಸಕಲ ಪ್ರಪಂಚ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತನ್ಮಾತ್ರಗಳು, ಮನಸ್ಸು ಎಲ್ಲ ಮಹದಾದಿ ಸಕಲ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡ್ತೀಯ. ಪ್ರಕೃತಿಯ ಸತ್ವಾದಿ ಗುಣಗಳಿಂದ ನಾನಾ ಕಾರ್ಯ ಪದಾರ್ಥಗಳಲ್ಲಿ ನೀನು ಕಾಣಿಸಿಕೊಳ್ತೀಯ. ಸೃಷ್ಟಿಗೆ ಆರಂಭದಲ್ಲಿ ನೀನು ಕೊಟ್ಟಂತಹ ಜ್ಞಾನದಿಂದಲೇ ನಿನ್ನನ್ನು ಮೊರೆ ಹೊಕ್ಕಂತಹ ಬ್ರಹ್ಮ ನಿದ್ರೆಯಿಂದ ಎಚ್ಚೆತ್ತವನಂತೆ ಈ ಜಗತ್ತನ್ನು ಕಂಡುಕೊಂಡಂತೆ ಮುಕ್ತರಿಗೂ ಆಶ್ರಯ ನೀಡತಕ್ಕಂತಹ ನಿನ್ನ ಪಾದ ಮೂಲವನ್ನು ಯಾವನು ತಾನೇ ಮರೆಯಲಿಕ್ಕೆ ಸಾಧ್ಯ ಇದೆ. ನೀನು ಭಕ್ತರಿಗೆ ಕೇಳಿದ್ದನ್ನು ಕೊಡತಕ್ಕಂತಹ ಕಲ್ಪವೃಕ್ಷ. ನೂನಂ ವಿಮೃಷ್ಟ ಮತಯ ತವ ಮಾಯಯಾತೆ ಏತ್ವಾಂ ಭವಾಪ್ಯಯ ವಿಮೋಕ್ಷಣ ಮನ್ಯ ಹೇತೋ ಅರ್ಚಂತಿ ಕಲ್ಪತರುಂ ಕುಣಪೋಪಭೋಗ್ಯಂ ಇಚ್ಛಂತಿ ಯತ್ರ ಸ್ಪರ್ಶಜಂ ನಿರಯೇ ನೃಣಾಂ. ಭಕ್ತರು ಏನು ಕೇಳ್ತಾರೆ ಅದನ್ನು ಕೊಡತಕ್ಕಂತಹ ಕಲ್ಪವೃಕ್ಷ ನೀನು. ಈ ಸಂಸಾರ ಎಂತಹ ಸಂಸಾರ, ಜನನ ಮರಣವೆಂಬ ಈ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥವನು ನೀನೇ, ಬಂಧಿಸುವವನು ನೀನೇ, ಬಿಡುಗಡೆ ಮಾಡ್ತಕ್ಕಂಥವನು ನೀನೇ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕಃ. ನೀನೇ ಈ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥವನು. ಅಂತಹ ನಿನ್ನನ್ನು ಜನ ಏನು ಮಾಡ್ತಾರೆ, ವಿಷಯ ಸುಖಕ್ಕೋಸ್ಕರವಾಗಿ ಪೂಜಿಸ್ತಾರೆ. ಅಂತಹ ಜನರು ನಿನ್ನ ಬಂಧಕ ಶಕ್ತಿಯಿಂದ ಮತಿಗೆಟ್ಟವರೇ ಸರಿ. ಅವರು ಬಯಸ್ತಕ್ಕಂತಹ ಶವ ಸದೃಶವಾಗಿರತಕ್ಕಂತಹ ಈ ಶರೀರದಿಂದ ಭೋಗಿಸ್ತಕ್ಕಂತಹ ಏನು ವಿಷಯ ಸುಖ ಇದೆ ಅದು ನರಕದಲ್ಲಿಯೂ ಹೀನ ಜನ್ಮಗಳಲ್ಲಿಯೂ ಸುಲಭವಾಗಿ ಸಿಗುವಂಥದ್ದೇ. ಆದರೆ ಈ ಸಂಸಾರದಿಂದ ಬಿಡುಗಡೆ ಆಗಬೇಕಾದರೆ ನಿನ್ನ ಅನುಗ್ರಹ ಮಾಡಬೇಕು. ಯಾ ನಿರ್ವೃತಿ ತನುಭೃತಾಂ ತವಪಾದ ಪದ್ಮ ಧ್ಯಾನಾದ್ಭವಜ್ಜನ ಕಥಾಶ್ರವಣೀನ ಸ್ಯಾತ್. ನಿನ್ನನ್ನು ನೋಡ್ತಾ ಇದ್ದರೆ, ನಿನ್ನ ಪಾದ ಪದ್ಮವನ್ನು ಧ್ಯಾನ ಮಾಡ್ತಾ ಇದ್ದರೆ, ನಿನ್ನ ಕಥಾಶ್ರವಣ ಮಾಡ್ತಾ ಇದ್ದರೆ ಅಪರೋಕ್ಷ ಜ್ಞಾನಿಗಳಿಗೂ ಬೇರೆ ಏನು ಬೇಡವಂತೆ. ನಿನ್ನ ಕಥಾಶ್ರವಣವನ್ನು, ನಿನ್ನ ಧ್ಯಾನವನ್ನು, ನಿನ್ನ ಕಥಾಶ್ರವಣ ಮಾಡ್ತಾ ಇದ್ದರೆ ಯಾವುದು ಕೂಡ ಬೇಡ. ಅಂತಹ ಒಂದು ನಿರ್ವೃತಿ, ಅಂತಹ ಒಂದು ಸುಖ, ಅಂತಹ ಒಂದು ಆನಂದ ಅದು ಸ್ವರ್ಗವಾಸಿಗಳಿಗೂ ಸಿಗೋದಿಲ್ಲ, ಮೋಕ್ಷವಿರತಕ್ಕಂಥವ್ರಿಗೂ ಸಿಗೋದಿಲ್ಲ. ಏಕಾಂತ ಭಕ್ತರ ಆನಂದಕ್ಕೂ ಅದು ಸಮ ಅಲ್ಲಂತೆ. ಅಂತಹ ಸುಖ, ಅಂತಹ ಒಂದು ಆನಂದ ಯಾವುದು ಅಂದರೆ ತವಪಾದ ಪದ್ಮಧ್ಯಾನ. ನಿನ್ನ ಪಾದ ಕಮಲಗಳನ್ನು ಯಾರು ಪ್ರೀತಿಯಿಂದ, ಕೇವಲ ಪ್ರೀತಿಯಿಂದ, ಯಾವ ಫಲವನ್ನೂ ಬಯಸದೆ, ಮೋಕ್ಷ ಕಾಮನೆಯನ್ನೂ ಮಾಡದೆ, ಕೇವಲ ನಿನ್ನ ಪ್ರೀತಿಯಿಂದಲೇ ನಿನ್ನ ಪಾದ ಕಮಲ ಧ್ಯಾನವನ್ನು ಯಾರು ಮಾಡಬೇಕು ಅಂತ ಬಯಸ್ತಾರೋ, ನಿನ್ನ ಕಥಾಶ್ರವಣ, ನಿನ್ನ ಭಕ್ತರ ಕಥಾಶ್ರವಣ ಮಾಡ್ತಕ್ಕಂತಹ ಏಕಾಂತ ಭಕ್ತರಿಗೆ ಅಂತಹ ಒಂದು ಪರಮಾನಂದ ಲಭಿಸ್ತದೆ. ಅಂತಹ ಆನಂದ ಬೇರೆ ಯಾವುದೆಂದರೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿ ನಿರಂತರವಾಗಿ ಹರಿತಕ್ಕಂತಹ ಭಕ್ತಿ ಪ್ರವಾಹ, ಅಂತಹ ಭಕ್ತಿ ಪ್ರವಾಹ ಯಾವ ಏಕಾಂತ ಭಕ್ತರಲ್ಲಿ ಇದೆಯೋ ಅಂಥವರ ಸಂಘ ನನಗೆ ದೊರೆಯುವಂತಾಗಲಿ. ಆದ್ದರಿಂದ ನಿನ್ನ ಗುಣವರ್ಣನೆ ಎಂಬ
ಅಮೃತಪಾನವನ್ನು ಮಾಡಿ ಬೇರೆಲ್ಲವನ್ನೂ ನಾನು ಮರೆಯುವಂತಾಗಬೇಕು. ಮಹಾ ದುಃಖಮಯವಾಗಿರತಕ್ಕಂತಹ ಈ ಸಂಸಾರ ಸಾಗರದ ಆಚೆ ದಡವನ್ನು ಸುಖವಾಗಿ ನಾನು ಸೇರುವಂತೆ ಆಗಬೇಕು. ಹೇ ಪದ್ಮನಾಭ, ತೇನ ಸ್ಮರಂತ್ಯತಿತರಾಂ ಪ್ರಿಯಮೀಶಮಾದ್ಯಂ ಸ್ವಾನ್ ಸಂಪದಸ್ಸುತ ಸುಹೃದ್ಗೃಹ ವಿತ್ತದಾರಾನ್ ಏತು ಅಬ್ಜನಾಭ ಭವದೀಯ ಪದಾರವಿಂದ ಸೌಗಂಧ್ಯಲುಬ್ಧ ಹೃದಯೇಷು ಕೃತಪ್ರಸಂಗಾ. ಯಾರು ಈ ನಿನ್ನ ಪಾದ ಕಮಲವನ್ನು ಭಜಿಸ್ತಾರೋ, ನಿನ್ನ ಪಾದಗಳೆಂಬ ಕಮಲದ ಸುಗಂಧದ ಆಸೆ ಉಳ್ಳವರಾಗ್ತಾರೋ, ಅಂತಹ ನಿನ್ನ ಏಕಾಂತ ಭಕ್ತರ ಸಹವಾಸದಲ್ಲಿ ಯಾರಿರ್ತಾರೆ ಅವರು ಇದ್ಯಾವುದನ್ನು ನೆನೆಯಲ್ಲ. ಯಾವುದು ಅಂದರೆ ಸ್ವತ ಸುಹೃದ್ ಗೃಹ ವಿತ್ತದಾರಾನ್, ತಮ್ಮ ಮಕ್ಕಳು, ಸ್ನೇಹಿತರು, ಮನೆ, ಸಂಪತ್ತು, ಮಡದಿ ಯಾವುದನ್ನು ನೆನೆಯುವುದಿಲ್ಲ. ಯಾರ ಸಂಪತ್ತುಗಳು ಅವೆಲ್ಲ ಪರಮಾತ್ಮ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಪರಮಾತ್ಮನನ್ನು ಯಾರು ನೆನೀತಾರೋ ಅವರು ಯಾರು ಇವುಗಳನ್ನು ನೆನೆಯುವುದಿಲ್ಲ. ಇವುಗಳನ್ನು ಯಾರು ನೆನೀತಾರೋ ಅವರು ಯಾರು ಪರಮಾತ್ಮನನ್ನು ನೆನೆಯುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಂತಹ ಸರ್ವೋತ್ತಮನಾಗಿರತಕ್ಕಂಥ ಹರಿಯೇ, ಈ ಬ್ರಹ್ಮಾಂಡ ಇದು ನಿನ್ನ ಅತ್ಯಂತ ಮಹತ್ತರವಾಗಿರತಕ್ಕಂತಹ ಪ್ರತಿಮೆ. ಅದಕ್ಕಿಂತ ವಿಲಕ್ಷಣವಾಗಿರತಕ್ಕಂತಹ ನಿನ್ನ ಚಿನ್ಮಯ ರೂಪದ ಬಗ್ಗೆ ನಾನು ಸ್ವಲ್ಪ ತಿಳಿದಿದ್ದೇನೆ, ವಿಶೇಷವಾಗಿ ತಿಳಿದಿಲ್ಲ. ನಿನ್ನನ್ನು ಪೂರ್ತಿಯಾಗಿ ವರ್ಣಿಸ್ತಕ್ಕಂತಹ ಶಕ್ತಿ ನನಗಿಲ್ಲ. ನನಗೆ ಮಾತ್ರ ಅಲ್ಲ, ವೇದಗಳೂ ವರ್ಣಿಸಲಿಕ್ಕೆ ಶಕ್ತವಾಗಿಲ್ಲ. ಆದ್ದರಿಂದ ನನಗೆ ಇನ್ನೂ ಹೆಚ್ಚಿನ ವಿಶೇಷ ಜ್ಞಾನ ದೊರೆಯಬೇಕು. ಅದಕ್ಕೋಸ್ಕರವಾಗಿ ನಿನ್ನ ಭಕ್ತರ ಸಂಘವನ್ನು ಕೊಡುವಂತೆ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೀಗೆ ಆ ಭಗವಂತನ ವಾಸುದೇವ ರೂಪವನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಹೀಗೆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ವಿಶ್ರಾಂತನಾದಾಗ ಭಕ್ತವತ್ಸನಾಗಿರ್ತಕ್ಕಂತಹ ಪರಮಾತ್ಮ ಸಂತುಷ್ಟನಾಗಿ ಹೇಳ್ತಾನೆ, ವೇದಾಹಂತೆ ವ್ಯವಸ್ಥಿತಂ ಹೃದಯ ರಾಜನ್ಯ ಬಾಲಕ ತತ್ಪ್ರಯಚ್ಛಾಮಿ ಭದ್ರಂತೆ ದುರಾಪಮಪಿ ಸುವೃತ. ಹೇ ರಾಜಕುಮಾರ, ನಿನ್ನ ಮನಸ್ಸಲ್ಲಿರತಕ್ಕಂತಹ ಕೋರಿಕೆಯನ್ನು ನಾನು ಬಲ್ಲೆ. ಪರಮಾತ್ಮನಿಗೆ ಯಾರ ಮನಸ್ಸಲ್ಲಿದ್ದುದು ಗೊತ್ತಿಲ್ಲ ಹೇಳಿ. ನಿನ್ನನ್ನು ನೀನು ಎಷ್ಟು ಸಾಧನೆ ಮಾಡ್ತಾ ಇದ್ದೀಯಾ, ನಿನ್ನಷ್ಟು ಸಾಧನ ಮಾಡದವರಿಗೆ ದೊರಕದೇ ಇರತಕ್ಕಂತಹ ಫಲವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಯಾವುದದು ಹೇಳ್ತಾನೆ, ನಾಣ್ಯೈಹಿ ಅಧಿಷ್ಠಿತಂ ಭದ್ರ ಯದ್ಭ್ರಾಜಿಷ್ಟು ಧ್ರುವಕ್ಷತಿ ಯತ್ರ ಗೃಹವೃಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ ಮೇಢ್ಯಾಂ ಗೋಚಕ್ರವಸ್ಥಾಸ್ನು ಪುರಸ್ತಾತ್ ಕಲ್ಪವಾಸಿನಾಂ. ಆಕಾಶದಲ್ಲಿ ಹೊಳೆಯತಕ್ಕಂತಹ ಸ್ಥಾನ, ಅವಿನಾಶಿಯಾದ ಸ್ಥಾನ, ಇಂದಿಗೂ ಆ ಸ್ಥಾನವನ್ನು ಯಾರಿಗೂ ಪಡೀಲಿಕ್ಕಾಗಿಲ್ಲ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನ ಏನಿದೆ, ಅದರ ಸುತ್ತಲೂ ಗ್ರಹಗಳು, ನಕ್ಷತ್ರಗಳು, ತಾರೆಗಳು ಸುತ್ತುತ್ತಾನೇ ಇವೆ. ಆ ಸ್ಥಾನ ಯಾವತ್ತೂ ನಾಶ ಹೊಂದುವುದಿಲ್ಲ. ಮನ್ವಂತರ ಪ್ರಳಯ ಆದಾಗಲೂ ಕೂಡ ಅದು ನಾಶ ಹೊಂದದಂತಹ ಸ್ಥಾನ. ಈ ಸಪ್ತ ಋಷಿಗಳು, ವಾನಪ್ರಸ್ಥ ಮುನಿಗಳು, ಯಮಧರ್ಮ, ಅಗ್ನಿ, ಕಶ್ಯಪ, ಇಂದ್ರ ಇವರೆಲ್ಲ ನಕ್ಷತ್ರ ದೇವತೆಗಳಾಗಿ ಆ ಸ್ಥಾನವನ್ನು ಪ್ರದಕ್ಷಿಣೆಯಾಗಿ ಸುತ್ತಾಕ್ತಾ ಇರ್ತಾರೆ. ಹೇಗೆ ಆ ಗಾಣದ ಎತ್ತು ಸುತ್ತುತ್ತಾ ಇರ್ತದೆ ನೋಡಿ, ಆ ರೀತಿಯಲ್ಲಿ ಆ ಒಂದು ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನವನ್ನು ಇವರೆಲ್ಲ ಸುತ್ತುತ್ತಾ ಇರ್ತಾರೆ. ಆ ಸ್ಥಾನ ಯಾವತ್ತೂ ನಾಶವಾಗುವುದಿಲ್ಲ. ಅದು ಧ್ರುವ ಸ್ಥಾನ. ಅದು ಮಹಾಪ್ರಳಯ ಆದಾಗಲೂ ಕೂಡ ನಾಶವಾಗುವುದಿಲ್ಲ. ಅಂತಹ ಸ್ಥಾನವನ್ನು ನಾನು ನಿನಗೆ ನೀಡ್ತಾ ಇದ್ದೇನೆ. ನಿನ್ನ ತಂದೆ ರಾಜ್ಯವನ್ನು ನೀನು ಕೊಡ್ತಾನೆ, ಕೊಟ್ಟು ಅವನು ಕಾಡಿಗೆ ಹೋಗ್ತಾನೆ.
ಆಮೇಲೆ ನೀನು 36,000 ವರ್ಷ, ಷಟ್ತ್ರಿಂಶದ್ ವರ್ಷ ಸಾಹಸ್ರಂ, 36,000 ವರ್ಷ ಧರ್ಮದಿಂದ ನೀ ಭೂಮಿಯನ್ನು ಆಳ್ತೀಯ. ಆಗಲೂ ನಿನ್ನ ಶಕ್ತಿ ಕುಂಠಿತವಾಗದೆ ದೃಢವಾಗಿಯೇ ಇರುತ್ತೆ. 36,000 ವರ್ಷ ಕಾಲ ರಾಜ್ಯಭಾರ ಮಾಡಿದರೂ ಕೂಡ ನಿನ್ನ ಇಂದ್ರಿಯ ಶಕ್ತಿ ಕುಂಠಿತ ಆಗುವುದಿಲ್ಲ. ಆ ರೀತಿಯಲ್ಲಿ ನಿನಗೆ ಅನುಗ್ರಹ ಮಾಡ್ತೇನೆ. ನಿನಗೆ ಮಲತಾಯಿಯ ವಿರೋಧ ಇರುವುದಿಲ್ಲ. ನಿನ್ನ ತಮ್ಮ ಅವ ಕಾಡಿನಲ್ಲಿ ಉತ್ತಮ, ಅವ ಕಾಡಿನಲ್ಲಿ ಬೇಟೆಯಾಡಿ ಸಾವಿಗೆ ಈಡಾಗ್ತಾನೆ. ಅವನನ್ನು ಹುಡುಕ್ತಾ ಅವನ ತಾಯಿಯಾಗಿರತಕ್ಕಂತಹ ಸುರುಚಿ ಕೂಡ ಕಾಡ್ಗಿಚ್ಚು ಪ್ರವೇಶ ಮಾಡ್ತಾಳೆ. ನೀನು ಅನೇಕ ಯಜ್ಞಗಳಿಂದ ಯಜ್ಞಪ್ರಿಯನಾಗಿರತಕ್ಕಂತಹ ನನ್ನನ್ನು ಆರಾಧಿಸಿ ಈ ಲೋಕದಲ್ಲಿ ಎಲ್ಲ ಶುಭಕರವಾಗಿರತಕ್ಕಂತಹ ಭೋಗಗಳನ್ನು ಅನುಭವಿಸಿ ಮರಣಕಾಲದಲ್ಲಿ ನನ್ನನ್ನು ಸ್ಮರಿಸ್ತೀಯ. ಮರಣಕಾಲದಲ್ಲಿ ಸ್ಮರಣೆ ಬರುವುದಿಲ್ಲ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ಸ್ಮರಣೆ ಬರಬೇಕಂತಾದರೂ ಯಾವಾಗಲೂ ಸ್ಮರಣೆ ಮಾಡಬೇಕು. ಯಾವಾಗಲೂ ಸ್ಮರಣೆ ಮಾಡುವವರಿಗೂ ಕೂಡ ಅಂತ್ಯಕಾಲದಲ್ಲಿ ಸ್ಮರಣೆ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಭಗವದ್ಗೀತೆಯಲ್ಲಿ ಬಹಳ ದೀರ್ಘವಾಗಿ ಕೃಷ್ಣ ನಿರೂಪಿಸಿದ್ದಾನೆ ಆ ವಿಚಾರವನ್ನು. ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರಲ್ಲ, ಅದನ್ನು ಕೂಡ ನಾನು ನಿನಗೆ ಅನುಗ್ರಹಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಮರಣಾನಂತರ ಸರ್ವಲೋಕ ವಂದ್ಯನಾಗಿ ಸಪ್ತರ್ಷಿ ಮಂಡಲಕ್ಕಿಂತಲೂ ಮೇಲೆ ಇರತಕ್ಕಂತಹ ಧ್ರುವನಕ್ಷತ್ರದ ಲೋಕದ ಆಧಿಪತ್ಯವನ್ನು ನೀನು ಹೊಂದುತ್ತೀಯ. ನಿನ್ನ ಸ್ವಧರ್ಮಾನುಷ್ಠಾನದಿಂದ ನಿನ್ನ ಸ್ವವಿಹಿತವಾಗಿರತಕ್ಕಂತಹ ಕರ್ಮಾನುಷ್ಠಾನವನ್ನು ಮಾಡ್ತಾ ನೀನು ಆ ಲೋಕವನ್ನು ಹೊಂತೀಯ. ಮತ್ತೆ ಸಂಸಾರಕ್ಕೆ ನೀನು ಬರುವುದಿಲ್ಲ. ನಚ ಪುನರಾವರ್ತತೆ. ಆ ಲೋಕಕ್ಕೆ ಹೋದರೆ ಮತ್ತೆ ತಿರುಗಿ ಸಂಸಾರಕ್ಕೆ ಬರುವುದಿಲ್ಲ. ನಾವೆಲ್ಲ ಅಲ್ಪ ಸ್ವಲ್ಪ ಪುಣ್ಯ ಮಾಡ್ತೇವೆ, ಪಾಪವು ಗಳಿಸ್ತೇವೆ. ನಾವು ಗಳಿಸಿದ ಪುಣ್ಯ ಖಾಲಿ ಆದಮೇಲೆ ಕ್ಷೀಣಿಯ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಭೂಲೋಕಕ್ಕೆ ಬರ್ತೇವೆ. ಇದು ಎಂದಿಗೂ ಹಿಂದಿರುಗಿ ಬರದಂತಹ ಸಂಸಾರಕ್ಕೆ ಮರಳಿ ಬರದೇ ಇರತಕ್ಕಂತಹ ಶಾಶ್ವತವಾಗಿರತಕ್ಕಂತಹ ಸ್ಥಾನ, ಅದರ ಆಧಿಪತ್ಯವನ್ನು ಕೊಡ್ತೇನೆ ಅಂತ ವರವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಧ್ರುವನಕ್ಷತ್ರ ಲೋಕದ ಪದವಿಯನ್ನು ಕೊಟ್ಟು ಅವ ತೆರಳಿ ಬಿಡ್ತಾನೆ. ಆಮೇಲೆ ಧ್ರುವ ಅವನು ತಾನು ಯಾವ ಅಪೇಕ್ಷೆಯಿಂದ ಇಷ್ಟೆಲ್ಲ ತಪಸ್ಸು ಮಾಡಿ ವರವನ್ನು ಪಡೆದನೋ ಆದರೂ ಅವನಿಗೆ ಪೂರ್ಣ ತೃಪ್ತಿ ಇಲ್ಲ. ಅಲ್ಲ, ಮನುಷ್ಯರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೋಡಿ, ಅದಲ್ಲ ಇದು. ಆ ತೃಪ್ತಿ ಅಲ್ಲ ಇದು. ನಮಗೆ ಐಹಿಕ ವಸ್ತುಗಳಲ್ಲಿ ಇದು ತೃಪ್ತಿ ಇಲ್ಲದೇ ಇರುವಂಥದ್ದು. ಅವನಿಗೆ ಯಾವುದು ಲಭಿಸಬೇಕಾಗಿತ್ತು ತಾನು ಸಂಕಲ್ಪಿಸಿದ ಫಲವನ್ನು ಧ್ರುವ ಸಂಪಾದನೆ ಮಾಡಿದ್ದಾನೆ, ಆದರೂ ಕೂಡ ಅವನಿಗೆ ಪೂರ್ತಿ ತೃಪ್ತಿ ಇಲ್ಲ. ಅತೃಪ್ತನಂತೆ ತನ್ನ ಪಟ್ಟಣಕ್ಕೆ ಹಿಂದಿರುಗ್ತಾನೆ. ಯಾಕೆ ಅಂದರೆ ಅವನಿಗೆ ಅನ್ನಿಸ್ತಾ ಆಮೇಲೆ ನಾ ತಪ್ಪು ಮಾಡಿದ್ನಾ ಅಂತ. ಪರಮಾತ್ಮ ದುರ್ಲಭವಾಗಿರತಕ್ಕಂತಹ ಉತ್ತಮ ಪದವಿಯನ್ನು ಒಂದೇ ಜನ್ಮದಲ್ಲಿ ಸಂಪಾದಿಸಿಕೊಟ್ಟಿದ್ದಾನೆ ಧ್ರುವನಿಗೆ. ಆದರೂ ಕೂಡ ಒಂದು ಕೃತಕೃತ್ಯತೆ ಇಲ್ಲ ಅವನಿಗೆ. ಯಾಕೆ? ಆ ಒಂದು ಪದವಿಯ ಮಹತ್ವ ಅವನಿಗೆ ಗೊತ್ತಿಲ್ವಾ? ಅದಲ್ಲ ಅಂತಾರೆ ಮೈತ್ರೇಯರು. ಹರಿಯಲ್ಲಿ ನಾನು ಏನು ಕೇಳಬೇಕಾಗಿತ್ತು ಅದನ್ನು ಕೇಳದೆ ಏನನ್ನೂ ಕೇಳಿಬಿಟ್ನಲ್ಲ ಅಂತ. ಯಾಕೆಂದರೆ ಎಂತಹ ಋಷಿಮುನಿಗಳು, ನೈಷ್ಠಿಕ ಬ್ರಹ್ಮಚರ್ಯ ವೃತಧಾರಿಗಳಾಗಿರ್ತಕ್ಕಂತಹ ಸನಂದ ಮೊದಲಾದ ಮುನಿಗಳು ಕೂಡ ಅನೇಕ ಜನ್ಮಗಳಲ್ಲಿ ಯೋಗ ಸಮಾಧಿ ಅನುಷ್ಠಾನದಿಂದ ಮಾತ್ರ ಹರಿಯ ಪಾದವನ್ನು ಕಾಣಬಲ್ಲರು. ಅಂತಹ ಪರಮಾತ್ಮನ ಪಾದವನ್ನು ನಾನು ಒಂದೇ ಜನ್ಮದಲ್ಲಿ ಕೇವಲ 6 ತಿಂಗಳ ಸಾಧನೆಯಿಂದ ಆ ಪರಮಾತ್ಮನ ಪಾದದ ನೆರಳನ್ನು ಹೊಂದಿದ್ದೇನೆ. ಆದರೆ ಈ ಬೇರೆ ವಿಷಯ ಭೋಗಗಳಲ್ಲಿ ಮನಸ್ಸಿಟ್ಟು
ನಾನು ಏನೋ ಕೇಳಿಬಿಟ್ಟೆ, ಎಂತಹ ಮೂರ್ಖತನದ ಕೆಲಸವನ್ನು ಮಾಡಿಬಿಟ್ಟೆ. ಅಹೋಬದ ಆತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ. ಅವನು ಹೇಳ್ತಾನೆ, ಭವಚ್ಛಿದ ಪಾದಮೂಲಂ ಗತ್ವಾ ಯಾಚೆ ಯದಂತವತ್. ಸಂಸಾರವನ್ನೇ ನಾಶ ಮಾಡುವಂಥದ್ದು ಭಗವಂತನ ಪಾದಮೂಲ. ಅಂತಹ ಸಂಸಾರವನ್ನೇ ಕಳೆಯಬಲ್ಲಂತಹ ಶ್ರೀಹರಿಯ ಪಾದವನ್ನು ಸೇರಿಯೂ ನಾನು ಕೇಳಿದ್ದೇನು? ನಾನೆಂತಹ ದುರದೃಷ್ಟಶಾಲಿ ನೋಡಿ. ನಶ್ವರವಾದ ಒಂದು ಪದವಿಯನ್ನೇ ಬೇಡಿದೆ, ಶಾಶ್ವತವಾದ ಪದವಿಯನ್ನು ನಾನು ಬೇಡಲಿಲ್ಲ. ಎಂತಹ ಮಂದಭಾಗ್ಯ ನಾನು ಅಂತ ಪರಿತಪಿಸ್ತಾ ಇದ್ದಾನೆ. ಈ ಸಂಸಾರವನ್ನೇ ಕಳೆಯಬಲ್ಲಂತಹ ಹರಿಯಲ್ಲಿ ನಾನು ಕೇಳಿದ್ದೇನು? ಮತ್ತು ಸಂಸಾರವನ್ನೇ ಕೇಳಿದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ವೇದವ್ಯಾಸರು. ಭವಚ್ಛಿದಮಯಾಚೇಹಂ ಭವಂ ಭಾಗ್ಯ ವಿವರ್ಜಿತ ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಮನೋಮೇ ಭಿಕ್ಷಿತಂಬತ ಈಶ್ವರ ಕ್ಷೀಣಪುಣ್ಯೇನ ಪುಲಕಾನಿವಚಾಧನಃ. ಎಂತಹ ಭಾಗ್ಯಹೀನ ನಾನು. ಸಂಸಾರವನ್ನೇ ಕಳೆಯಬಲ್ಲಂತಹ ಭವಚ್ಛಿದ ಅವನು ಸಂಸಾರವನ್ನೇ ಕಳೆಯತಕ್ಕಂತಹ ಹರಿಯಲ್ಲಿ ನಾನು ಕೇಳಿದ್ದೇನು? ಪುನಃ ಸಂಸಾರವನ್ನು ಕೇಳಿದೆ. ಭವಂ ಯಾಚೆ, ಮತ್ತೆ ಸಂಸಾರವನ್ನು ಕೇಳಿದೆ. ದರಿದ್ರನಾದವ ರಾಜನಿಂದ ಏನು ಕೇಳಬೇಕು? ದರಿದ್ರನಾದವ ರಾಜನಿಂದ ಕೀಳು ದರ್ಜೆಯ ಧಾನ್ಯದ ಕಾಳುಗಳನ್ನೇ ಕೇಳಿದಂತೆ ಮಂದಭಾಗ್ಯನಾಗಿರ್ತಕ್ಕಂತಹ ನಾನು ಬುದ್ಧಿಗೇಡಿಯಾಗಿ ಮೋಕ್ಷವನ್ನೇ ಕೊಡಲಿಕ್ಕೆ ಹೊರಟತಕ್ಕಂತಹ ಭಗವಂತನಲ್ಲಿ ಸಂಸಾರವನ್ನೇ ಬೇಡಿಬಿಟ್ನಲ್ಲ. ಈಶ್ವರ ಕ್ಷೀಣ ಪುಣ್ಯೇನ ಪುಲಕಾನಿವ ಚಾಧನಃ. ಅಧನಃ ದರಿದ್ರ ಅವ ಶ್ರೀಮಂತನಲ್ಲಿ ಏನೋ ಕೇಳ್ಬೋದು, ಏನು ಬೇಕಾದರೂ ಕೇಳ್ಬೋದು. ಅದನ್ನು ಬಿಟ್ಟು ಅತ್ಯಂತ ಕಳಪೆಯ ಧಾನ್ಯವನ್ನು ಕೊಡುವಂತ ಕೇಳಿದ ಹಾಗೆ ಮೋಕ್ಷವನ್ನೇ ಕೊಡಲಿಕ್ಕೆ ಸಿದ್ಧನಾಗಿರತಕ್ಕಂತಹ ಭಗವಂತನ ಮುಂದೆ ನಾನು ಮತ್ತೆ ಮತ್ತೆ ಸಂಸಾರದಲ್ಲಿ ಬಂಧಿಸ್ತಕ್ಕಂತಹ ಈ ಹೀನವಾಗಿರ್ತಕ್ಕಂತಹ ತುಚ್ಛವಾಗಿರ್ತಕ್ಕಂತಹ ಫಲವನ್ನು ಬೇಡಿದ್ನಲ್ಲ ಅಂತ ಅವ ಪಶ್ಚಾತ್ತಾಪಡ್ತಾನೆ. ನನ್ನ ಈ ಒಂದು ತಪಸ್ಸೆ ವ್ಯರ್ಥವಾಯಿತಲ್ಲ ಅಂತ ಭಾವಿಸ್ತಾನೆ. ಹೀಗೆಲ್ಲ ಆಲೋಚನೆ ಮಾಡಿ ಮುಂದೆ ಹಿಂತಿರುಗಿ ಮನೆಗೆ ಬರ್ತಾನೆ. ಉತ್ಥಾನಪಾದ ಮಗ ಬಂದದ್ದನ್ನು ನಂಬುವುದೇ ಇಲ್ಲ. ಅವ ಸತ್ತು ಯಮಲೋಕಕ್ಕೆ ಹೋಗಿರ್ತಾನೆ. ಸತ್ತು ಯಮಲೋಕಕ್ಕೆ ಹೋಗಿ ಬಂದ ಹಾಗೆ ಅನ್ನಿಸ್ತವನಿಗೆ. ಆ ಕಾಡಿನಲ್ಲಿ 5 ವರ್ಷದ ಮಗು 6 ತಿಂಗಳಾಯಿತು. ಒಂದು ರಾತ್ರಿ ನಾಪತ್ತೆ ಆದರೆ ಗಾಬರಿ ಆಗ್ತೇವೆ ನಾವು. ಒಂದು ದಿನ ಸಾಯಂಕಾಲ ಈ ಮಕ್ಕಳು ಮನೆ ಹೋಗೋದು ಲೇಟ್ ಆದರೆ ಆ ವಿದ್ಯಾರ್ಥಿಗಳ ಹೆತ್ತವರು ನಮಗೆ ಫೋನ್ ಮಾಡ್ತಾರೆ. ನಾವೆಲ್ಲ ಕಾಲೇಜ್ದಾಗ ಮೆಂಟರ್ಸ್ ಆಗಿರ್ತಿದ್ವಿ. ಪಾಠ ಮಾಡೋದು ಯಾವುದೋ ಕ್ಲಾಸಿಗೆ, ಇನ್ಯಾವುದೋ ವಿದ್ಯಾರ್ಥಿಗಳು ನಾವು ಮೆಂಟರ್ಸು. ಒಂದೊಂದು ವರ್ಷ 33 ವಿದ್ಯಾರ್ಥಿಗಳಿಗೆ ಮೆಂಟರ್ ಆಗಿರ್ತೀವಿ ನಾವು. ನನ್ನ 30 ವರ್ಷ ಸರ್ವೀಸ್ನಲ್ಲಿ 9,000 ವಿದ್ಯಾರ್ಥಿಗಳಿಗೆ ನಾನು ಮೆಂಟರ್ ಆಗಿದ್ದೆ. ಆ ಮಕ್ಕಳ ಬಗ್ಗೆ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಅವರು ಹೋಗೋದು ಸ್ವಲ್ಪ ಲೇಟ್ ಆದರೆ ಆಯಿತು, ನಮಗೆ ಫೋನ್ ಮಾಡ್ತಾರೆ. ಹಾಗಾಗಿ ಕತ್ತಲಾಗೋರ್ಗೆ ನಾವು ಮನೆಗೆ ಹೋಗಲಿಕ್ಕಿಲ್ಲ ಅಂಥ ಸ್ಥಿತಿ. ಒಂದು ದಿನ ನಮ್ಮ ಮಕ್ಕಳು ಲೇಟಾಗಿ ಬಂದರೆ ಅಷ್ಟು ಕಳವಳಗೊಳ್ಳುತ್ತಾರೆ ಹೆತ್ತವರು. ಅಲ್ಲ, ಸಹಜ, ಅದು ಇರುವಂಥದ್ದೇ. ಹಾಗಿರುವಾಗ 5 ವರ್ಷದ ಬಾಲಕ ಏನೋ ಕಾಲೇಜಿನಲ್ಲಿ ಏನೋ ಕಾರ್ಯಕ್ರಮ ಇರುತ್ತೆ, ಅಥವಾ ಬಸ್ ಲೇಟಾಗಿರುತ್ತೆ, ಬಸ್ ರಶ್ ಇರುತ್ತೆ ನೋಡಿ. ಇವತ್ತು ಯಾವತ್ತೂ ಬಸ್ ರಶ್ಶು, ಉಚಿತ ಅಲ್ಲೆಲ್ಲ ಫ್ರೀ ಬಸ್ ಆದ್ದರಿಂದ ಸಿಕ್ಕಾಪಟ್ಟೆ ರಶ್ಶು. ಫ್ರೀ ಬಸ್ ಆದಾಗಿಂದ ನಾವು ಯಾವ ಬಸ್ ಹತ್ತಲೇ ಇಲ್ಲ ಈ ತನಕ. ಹಾಗಾಗಿ ಏನೋ ಒಂದು ಬಸ್ ಮಿಸ್ ಆಗಿ ಇನ್ನೊಂದು ಬಸ್ ಸಿಕ್ಕಿರುತ್ತೆ, ಸ್ವಲ್ಪ ಲೇಟ್ ಆಗಿರ್ಬೋದು ಅಂತ ಯೋಚನೆ ಮಾಡೋದೇ ಇಲ್ಲ. ಅದು ಅತಿ ಪ್ರೇಮ ಪಾಪಶಂಕಿ ಅಂತ ಕಾಳದ ಹೇಳ್ತಾನೆ. ಯಾರ ಮೇಲೆ ನಮಗೆ ತುಂಬ ಪ್ರೀತಿ ಇರುತ್ತೆ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಏನಾಯಿತು ಏನೋ ಅಂಥೇಳಿ. ಹಾಗಿರುವಾಗ ಮೊದಲೇ ಪಶ್ಚಾತ್ತಾಪದಗ್ಧನಾಗಿದ್ದಾನೆ. ಮಗುವನ್ನು ಕಳ್ಕೊಂಡೆ ನಾನು. ಈ ಸ್ತ್ರೀ ಲಂಪಟನಾಗಿ ಈ ಮುಗ್ಧ ಬಾಲಕನನ್ನು ಕಾಡಿಗಟ್ಟಿ ಎಂತಹ ಹೇಯ ಕೃತ್ಯ ಮಾಡಿದೆ ಅಂತ ದಿನ ಬೇಯ್ತಾ ಇದ್ದಾನೆ ಉತ್ಥಾನಪಾದ. ಮಗ ಮನೆಗೆ ಬಂದಾಗ ನಂಬಲಿಕ್ಕಾಗಲ್ಲ ಅವನಿಗೆ. ಅಂತಹ ಮನೆಗೆ ಬಂದಾಗ ತುಂಬ ಸಂತೋಷ ಪಡ್ತಾನೆ.
ಅವನನ್ನು ಮೆರವಣಿಗೆಯಲ್ಲಿ ಕರ್ಕೊಂಬರ್ತಾರೆ. ಹೆಣ್ಣಾನೆ ಮೇಲೆ ಮೆರವಣಿಗೆ ಕರ್ಕೊಂಬರ್ತಾರೆ. ರಾಜಕುಮಾರನನ್ನು ಹೆಣ್ಣಾನೆ ಮೇಲೆ ಕರ್ಕೊಂಬರ್ಬೇಕಾ, ಗಂಡಾನೆ ಮೇಲೆ ಕರ್ಕೊಂಬರ್ಬೇಕಾ? ಇವಾಗ ಹುಡುಗ ಆದ್ದರಿಂದ ಗಂಡಾನೆ ಮೇಲೆ ಕರ್ಕೊಂಬರ್ಬೇಕಲ್ಲ, ಹೆಣ್ಣಾನ ಮೇಲೆ ಕರ್ಕೊಂಬಂದದ್ದು ಯಾಕೆ ಅನ್ನೋದೊಂದು ಪ್ರಶ್ನೆ ಇದೆ. ಆದರೆ ಹೆಣ್ಣಾಗಿದ್ದರೆ ಗಂಡಾನೆ ಮೇಲೆ ಕರ್ಕೊಂಬರಬೇಕು ಅಂತಿರೋದು, ಗಂಡು ಆಗಿದ್ದರೆ ಹೆಣ್ಣಾನೆ ಮೇಲೆ ಕರ್ಕೊಂಬರಬೇಕು ಅಂತ ಇದೆ. ಆದ್ದರಿಂದ ಅದರಲ್ಲಿ ತಪ್ಪೇನಿಲ್ಲ. ಧ್ರುವಕುಮಾರ ಮನೆಗೆ ಬಂದ, ಎಲ್ಲರಿಗೂ ಸಂತೋಷವಾಯಿತು. ಆಗ ಯಾವ ಸುರುಚಿ ಇವನನ್ನು ಕಾಡಿಗಟ್ಟಿದ್ಲೋ ಅಂತಹ ಸುರುಚಿಯು ಕೂಡ ಬಹಳ ಸಂತೋಷದಿಂದ ಅವನನ್ನು ಬರಮಾಡಿಕೊಡ್ತಾಳೆ. ಚಿರಕಾಲ ಬಾಳುವಂಥ ಆಶೀರ್ವಾದ ಮಾಡ್ತಾಳೆ. ಪರಿಶ್ವಜ್ಯ ಆಹ ಜೀವೇತಿ ಬಾಷ್ಪಗದ್ಗದಯಾಗಿರ. ಯಾವ ಸುರುಚಿ ಸತ್ತು ನೀನು ಮತ್ತೊಮ್ಮೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳಿದ್ಲೋ ಅಂತಹ ಸುರುಚಿ ಚಿರಂಜೀವಿಯಾಗುವಂಥ ಆಶೀರ್ವಾದ ಮಾಡ್ತಾಳೆ. ಆಶ್ಚರ್ಯನಿಲ್ಲ ಇದರಲ್ಲಿ. ಯಾಕೆಂದರೆ ಭಗವಂತ ಪ್ರೀತನಾದರೆ ಯಾವುದೂ ಅಸಾಧ್ಯ ಅಲ್ಲ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈ ಮೈತ್ರ್ಯಾದಿಭಿರ್ಹರಿ ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪಿ ಇವ ಸ್ವಯಂ. ಯಾರ ಮೈತ್ರಿ ಮುಂತಾದ ಗುಣಗಳಿಂದ ಪರಮಾತ್ಮ ಪ್ರಸನ್ನನಾಗ್ತಾನೋ ಅವನಿಗೆ ನೀರು ತಗ್ಗಿನ ಕಡೆಗೆ ಹರಿಯುವ ಹಾಗೆ ಎಲ್ಲವೂ ಬಂದು ದೊರೀತದೆ ಅಂತ. ನಮಗದೊಂದು ಬಿಟ್ಟು ಎಲ್ಲ ಆಗತ್ತೆ. ಪರಮಾತ್ಮನ ಅನುಗ್ರಹ ಇಲ್ಲ, ಆದ್ದರಿಂದ ನಾವು ಅಂದ್ಕೊಂಡದ್ದು ಯಾವುದೂ ಆಗೋದಿಲ್ಲ. ಅದನ್ನು ಹೇಳ್ತಾರೆ ವೇದವ್ಯಾಸರು, ಯಸ್ಸು ಯಾವನಿಗೆ ಗುಣೈಹಿ ಪ್ರಸನ್ನ ಭಗವಾನ್, ಗುಣಗಳಿಂದ. ಯಾವ ಗುಣ ಅಂದರೆ ಮೈತ್ರ್ಯಾದಿಭಿ ಗುಣೈಹಿ, ಮೈತ್ರ್ಯಾದಿ ಗುಣಗಳಿಂದ ಆ ಪರಮಾತ್ಮ ಪ್ರಸನ್ನನಾಗಿದ್ದಾನೋ, ಅರ್ಥಾತ್ ಪರಮಾತ್ಮನ ಪ್ರೀತಿ ಪಾತ್ರನಾಗಿದ್ದಾನೋ ಅಂಥವನಿಗೆ ಎಲ್ಲವೂ ಸಿಗತ್ತೆ. ತಗ್ಗಿನ ಕಡೆ ನೀರು ಹರಿವ ಹಾಗೆ ಎಲ್ಲವೂ ಆ ಕಡೆಗೆ ಹರಿದು ಬರ್ತದೆ. ಹಾಗೆ ಎಲ್ಲರೂ ಅವನನ್ನು ಇಷ್ಟಪಡ್ತಾ ಇದ್ದಾರೆ. ಸುರುಚಿಯು ಕೂಡ ಧ್ರುವನನ್ನು ಪ್ರೀತಿಯಿಂದ ಕಂಡದ್ದು ಏನು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ಹೀಗೆ ಉತ್ತಮ ಧ್ರುವ ಇಬ್ಬರೂ ಕೂಡ ಅನ್ಯೋನ್ಯ ಪ್ರೇಮ ವಿಹ್ವಲರಾಗಿ ರೋಮಾಂಚಿತರಾಗಿ ಆಲಂಗಿಸ್ಕೊಳ್ತಾರೆ. ಸುನೀತಿಗೆ ತುಂಬ ಸಂತೋಷವಾಗುತ್ತೆ, ಮಗ ಹಿಂತಿರುಗಿ ಬಂದಲ್ಲ ಅಂತ. ಮಗ ಹಿಂತಿರುಗಿ ಬಂದೇ ಬರ್ತಾನೆ ಅಂತ ವಿಶ್ವಾಸ ಅವಳಿಗಿತ್ತು. ಹಾಗಾಗಿ ತುಂಬ ಸಂತೋಷ ಪಡ್ತಾಳೆ, ಅಪ್ಪಿಕೊಳ್ತಾಳೆ. ಹೀಗೆ ಧ್ರುವಕುಮಾರ ಅರಮನೆಗೆ ಬಂದ ಮೇಲೆ ಮುಂದೆ ಅವನಿಗೆ ವಿವಾಹವಾಗತ್ತೆ. ಅವನಿಗೆ ಭ್ರಮಿ ಇಳ ಅಂತಿಬ್ಬರು ಹೆಂಡತಿಯರು. ಭ್ರಮಿಯಲ್ಲಿ ಕಲ್ಪ ವತ್ಸರ ಅಂತ ಇಬ್ಬರು ಮಕ್ಕಳು ಹುಡ್ತಾರೆ. ಉತ್ತಮನಿಗೆ ಮದುವೆ ಆಗೋದಿಲ್ಲ. ಅವನು ಹೀಗೆ ಒಂದು ಸಲ ಕಾಡಿಗೆ ಬೇಟೆ ಆಡಲಿಕ್ಕೆ ಹೋಗಿರ್ತಾನೆ. ಆಗ ಯಾವನೊಬ್ಬ ಯಕ್ಷ ಅವನನ್ನು ಕೊಂದುಬಿಡ್ತಾನೆ. ಅವನನ್ನು ಹುಡುಕಿಕೊಂಡು ಸುರುಚಿ ಹೋಗ್ತಾಳೆ. ಕಾಡ್ಗಿಚ್ಚಿನಲ್ಲಿ ಸಿಕ್ಕ ಅವಳು ಸತ್ತು ಹೋಗಿಬಿಡ್ತಾಳೆ. ಹಾಗಾಗಿ ಉತ್ತಮನಿಂದ ಈ ವಂಶ ಮುಂದುವರಿದಿಲ್ಲ. ಧ್ರುವಕುಮಾರನಿಗೆ ಕಲ್ಪ ವತ್ಸರ ಅಂತ ಇಬ್ಬರು ಮಕ್ಕಳು, ಮತ್ತು ಇಳಿಯಲ್ಲಿ ಉತ್ಕಲ ಅಂತ ಒಬ್ಬ ಮಗ. ಹೀಗೆ 3 ಜನ ಮಕ್ಕಳು ಹುಡ್ತಾರೆ. ಯಾವಾಗ ಉತ್ತಮನ ಸಂಹಾರ ಆಯಿತೋ ಧ್ರುವಕುಮಾರನಿಗೆ ಸಿಟ್ಟು ಬರ್ತದೆ. ಯಾವನೊಬ್ಬ ಯಕ್ಷ ತನ್ನ ಸಹೋದರನ ಕೊಂದ ಅಂಥೇಳಿ ಯುದ್ಧಕ್ಕೆ ಹೊರಡ್ತಾನೆ. ಒಬ್ಬ ಧ್ರುವಕುಮಾರ ಅವನನ್ನು ನಿಗ್ರಹ ಮಾಡಲಿಕ್ಕೆ ಬಂದಂತಹ ಆ ಯಕ್ಷರು ಎಷ್ಟು ಜನ ಅಂದರೆ ಅಭ್ಯವರ್ಷನ್ ಪ್ರಕುಪಿತಾ ಸರಥಂ ಸಹಸಾರಥಿಂ ಇಚ್ಛಂತಹ ತತ್ ಪ್ರತಿಕರ್ತು ಅಯುತಾನಾಂ ತ್ರಯೋದಶ.
ತ್ರಯೋದಶ ಅಂತ 13, ತ್ರಯೋದಶ ಅಂದರೆ ಅಯುತಾನಾಂ ತ್ರಯೋದಶ ಅಂದರೆ 1,30,000 ಅಂತ. 1,30,000 ಯಕ್ಷರು ಇವನ ಮೇಲೆ ಬಾಣದ ಮಳೆಗರಿತಾರೆ. ಆ ಬಾಣದ ಮಳೆಯಲ್ಲಿ ಔತ್ಥಾನಪಾದಿ ಕಾಣಿಸುವುದೇ ಇಲ್ಲ. ಔತ್ಥಾನಪಾದಿ ಸತದಾ ಶಸ್ತ್ರವರ್ಷೇಣ ಭೂರಿಣ ನೋಪಾದೃಶ್ಯದ ಸಂಚನ್ನ ಆಸಾರೇಣ ಯಥಾಗಿರಿ. ಜಡಿ ಮಳೆಯಲ್ಲಿ ಬೆಟ್ಟ ಕಾಣದ ಹಾಗೆ ಆ ಶಸ್ತ್ರಾಸ್ತ್ರ ಮಳೆಯಲ್ಲಿ ಮುಚ್ಚಿ ಹೋಗಿಬಿಡ್ತಾನೆ ಧ್ರುವಕುಮಾರ. ಅಂತಹ ಘೋರವಾಗಿರತಕ್ಕಂತಹ ಯುದ್ಧ ನಡೆಯುತ್ತೆ. ಆ ಎಲ್ಲ ಯಕ್ಷರನ್ನು ಧ್ರುವನೊಬ್ಬನೇ ನಿಗ್ರಹ ಮಾಡ್ತಾನೆ. ಅಂತಹ ಸಾಮರ್ಥ್ಯ ಅವನಿಗೆ ಪರಮಾತ್ಮನ ಅನುಗ್ರಹದಿಂದ ಬಂದಿದೆ. ಹಾಗೆ ಎಲ್ಲ ಯಕ್ಷರನ್ನು ಸಂಹಾರ ಮಾಡ್ತಾ ಹೋಗ್ತಾನೆ. ಎಲ್ಲ ಯಕ್ಷರನ್ನು ಸಂಹಾರ ಮಾಡ್ತಾ ಹೋದಾಗ ಇಡೀ ಅಲಕಾಪುರಿಯಲ್ಲಿ ಒಬ್ಬ ಶತ್ರು ಕೂಡ ಅವನ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲರೂ ನಾಶವಾಗಿದ್ದಾರೆ. ಆ ರೀತಿಯಲ್ಲಿ ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ನಡೆದಾಗ ಇವನ ಅಜ್ಜ ಮನುವಿಗೆ ಇದು ಸರಿಯಲ್ಲ ಅಂತ ಅನ್ನಿಸ್ತು. ಯಾವನು ಒಬ್ಬ ಮಾಡಿದ ತಪ್ಪಿಗೆ ಎಲ್ಲರಿಗೂ ಯಾಕೆ ಶಿಕ್ಷೆ? ಅಲಂ ವತ್ಸ ಅತಿರೋಷೇಣ ತಮೋದ್ವಾರೇಣ ಪಾಪ್ಮನ ಏನ ಪುಣ್ಯಜನಾನೇ ತಾನ್ ಅವಧೀಹಿ ತ್ವಂ ಅನಾಗಸಃ. ಸ್ವಯಂಭವನ ಹೇಳ್ತಾನೆ, ಅವನ ಮೊಮ್ಮಗ ಇವನು, ನೀನು ಹೀಗೆ ಮಾಡೋದು ಸರಿಯಲ್ಲ. ಅವರು ಬಹುಸಂಖ್ಯೆಯಲ್ಲಿದ್ದಾರೆ, ಆದರೆ ನಿನ್ನ ಸಹೋದರನಿಗೆ ಅನ್ಯಾಯ ಆಗಿದ್ದು ಒಬ್ಬ ಯಕ್ಷನಿಂದ. ಹಾಗಿರುವಾಗ ನಿರಪರಾಧಿಗಳಾಗಿರ್ತಕ್ಕಂತಹ ಎಲ್ಲ ಯಕ್ಷರನ್ನು ನೀನು ನಾಶ ಮಾಡಲಿಕ್ಕೆ ಹೊರಟಿರುವಂಥದ್ದು ಸರಿಯಲ್ಲ ಅಂತ ಸ್ವಯಂಭೂಮನು ಬರ್ತಾನೆ. ಅಲ್ಲಿಗೆ ಬಂದು ಉಪದೇಶ ಮಾಡ್ತಾನೆ, ನಿನ್ನ ಕೋಪ ಸಾಕು, ಇದು ಮಹಾನರಕಕ್ಕೆ ಸಾಧನ, ಜ್ಞಾನಕ್ಕೆ ಪ್ರತಿಬಂಧಕ. ಹಿಂಸೆ ಅನ್ನೋದು ಜ್ಞಾನಕ್ಕೆ ಪ್ರತಿಬಂಧಕ, ಅದು ನರಕಕ್ಕೆ ಕಾರಣ. ಅಂತಹ ಅತಿಯಾದ ಕೋಪವನ್ನು ಬಿಡು. ಈ ನಿರಪರಾಧಿಗಳಾಗಿರ್ತಕ್ಕಂತಹ ಯಕ್ಷರನ್ನು ನೀನು ವಧಿಸ್ತಾ ಇದೆಯಾ, ಇದು ಸರಿಯಲ್ಲ, ಮತ್ತು ನಮ್ಮ ಕುಲಕ್ಕೆ ಇದು ಉಚಿತವೂ ಅಲ್ಲ. ತಮ್ಮನಲ್ಲಿ ನಿನಗೆ ಅಷ್ಟು ವಾತ್ಸಲ್ಯ ಇರ್ಬೋದು, ಅವನ ವಧೆಯಿಂದ ನಿನಗೆ ಸಂತಾಪ ಆಗಿದೆ, ಆದರೆ ಒಬ್ಬ ಯಕ್ಷ ಮಾಡಿದ ಅಪರಾಧಕ್ಕೆ ಅವನ ಕಡೆಯವರು ತುಂಬ ಜನ ಈಗಾಗಲೇ ಹತರಾಗಿದ್ದಾರೆ. ಇದು ನಾಯಂ ಮಾರ್ಗೋ ಹಿ ಸಾಧೂನಾಂ ಹೃಷಿಕೇಶಾನುವರ್ತಿನಾಂ. ಹೃಷಿಕೇಶಾನುವರ್ತಿಗಳಿಗೆ, ವೈಷ್ಣವರಿಗೆ ಇದು ಸರಿಯಾದ ದಾರಿಯಲ್ಲ. ವೈಷ್ಣವರಿಗೆ ಹಿಂಸೆ ಸರಿಯಾದ ದಾರಿಯಲ್ಲ. ತಪ್ಪು ತಿಳ್ಕೊಂಡಿದ್ದಾರೆ ಈ ವೈಷ್ಣವರೆಲ್ಲ. ಯಜ್ಞ ಯಾಗಾದಿಗಳ ಮೂಲಕವಾಗಿ ಹಿಂಸೆ ಮಾಡ್ತಾರೆ ಅಂತ ಎಲ್ಲಿಯೂ ವೇದದಲ್ಲಿ ಹಿಂಸೆ ಬಗ್ಗೆ ಹೇಳೇ ಇಲ್ಲ. ಭಗವದ್ಗೀತೆಯಲ್ಲಿಯೂ ಹಿಂಸೆ ಬಗ್ಗೆ ಹೇಳಿಲ್ಲ. ಭಗವದ್ಗೀತೆಯಲ್ಲಿ 4 ಕಡೆಯಲ್ಲಿ ಕೃಷ್ಣ ಅಹಿಂಸೆ ಬಗ್ಗೆ ಮಾತಾಡ್ತಾನೆ. ಯಾವ ವಿಷ್ಣು ಭಕ್ತರೂ ಹಿಂಸೆಯನ್ನು ಮಾಡೋದಿಲ್ಲ. ಮನು ಹೇಳ್ತಾನೆ, ನಾಯಂ ಮಾರ್ಗೋ ಹಿ ಸಾಧೂನಾಂ ಹೃಷಿಕೇಶಾನುವರ್ತಿನಾಂ. ಹೃಷಿಕೇಶನನ್ನು ಅನುವರ್ತಿಸ್ತಕ್ಕಂಥವ್ರು ಅರ್ಥಾತ್ ವೈಷ್ಣವರು. ವೈಷ್ಣವರಿಗೆ ಉಚಿತವಾದ ಮಾರ್ಗ ಅಲ್ಲ ಇದು ಹಿಂಸೆ ಮಾಡುವಂಥದ್ದು. ಇದು ವಿಷ್ಣು ಭಕ್ತರ ಮಾರ್ಗ ಅಲ್ಲ. ಆದ್ದರಿಂದ ನೀನು ಹೀಗೆ ಮಾಡುವಂಥದ್ದು ಸರಿಯಲ್ಲ. ಪರಮಾತ್ಮ ಎಲ್ಲರೊಳಗೂ ಇದ್ದಾನೆ. ಅಂತಹ ಪರಮಾತ್ಮ ಸರ್ವಜೀವಾಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ನೀನು ಎಲ್ಲರಲ್ಲಿಯೂ ಆರಾಧಿಸಿಯೇ ನೀನು ಉತ್ತಮ ಪದವಿಯನ್ನು ನೀನು ಪಡೆದು ಬಂದಿದ್ದೀಯಾ. ಹೀಗಿರುವಾಗ ನೀನು ಈ ರೀತಿಯಾದ ಕಾರ್ಯವನ್ನು ಮಾಡಬಾರ್ದು ಎಂಬುದಾಗಿ ಉಪದೇಶ ಮಾಡ್ತಾ, ಎಂತಹ ದುಷ್ಕೃತ್ಯವನ್ನು ಮಾಡಿಬಿಟ್ಟೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾನೆ. ಆ ಸಂದರ್ಭದಲ್ಲಿ ವೇದವ್ಯಾಸರು ಹೇಳ್ತಾರೆ, ಭಗವಂತ ಪ್ರೀತನಾಗಬೇಕಾದ್ರೆ ಏನು ಮಾಡಬೇಕು? ನಾವು ಏನೇನೋ ಮಾಡ್ತೇವೆ. ಭಗವಂತ ಪ್ರೀತನಾಗಬೇಕಾದ್ರೆ ಇಷ್ಟು ಮಾಡಿದ್ರೆ ಸಾಕು ಅಂತ ಮನುವಿನ ಮೂಲಕವಾಗಿ ವೇದವ್ಯಾಸರು ಸಂದೇಶ ಕೊಡ್ತಾ ಇದ್ದಾರೆ. ತಿತಿಕ್ಷಯ ಕರುಣಯ ಮೈತ್ರ್ಯಾಚ ಅಖಿಲ ಜಂತುಷು
ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಪರಮಾತ್ಮ ಅನುಗ್ರಹ ಮಾಡಬೇಕಾದ್ರೆ, ಪರಮಾತ್ಮ ಸಂಪ್ರೀತನಾಗಬೇಕಾದ್ರೆ ನಾವೇನು ಮಾಡಬೇಕಾಗಿಲ್ಲ. ಏನು ಮಾಡಬೇಕಾಗಿಲ್ಲ ಅಂದರೆ ಹಾಗಾದರೆ ಏನು ಮಾಡೋದು ಬೇಡ, ಸಂಧ್ಯಾ ವಂದನೆ ಮಾಡೋದು ಬೇಡ, ಜಪತಪ ಮಾಡೋದು ಬೇಡ, ಅದರ ಅರ್ಥ ಅಲ್ಲ. ಸ್ವವಿಹಿತ ಕರ್ಮಾನುಷ್ಠಾನ ಮಾಡಲೇಬೇಕು. ಯಾವುದನ್ನು ಮಾಡಿದರೆ ಪರಮಾತ್ಮ ಸಂಪ್ರಸೀದತಿ, ತುಂಬ ಸಂತೋಷ ಪಡ್ತಾನೆ. ಅದನ್ನು ಮಾಡದೆ ನಾವು ಬಾಕಿಯೆಲ್ಲ ಮಾಡ್ತೇವೆ, ಗಂಟೆಗಟ್ಟಲೆ ಪೂಜೆ ಮಾಡ್ತೇವೆ, ಅನೇಕ ಸೇವೆಗಳನ್ನು ಮಾಡಿಸ್ತೇವೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡದೆ ಬೇರೆಲ್ಲ ಮಾಡಿದರೂ ಕೂಡ ಪ್ರಯೋಜನವಿಲ್ಲವೋ, ನಾವು ಮಾಡಿದ್ದೆಲ್ಲ ಪರಿಪೂರ್ಣ ಆಗಬೇಕು, ಸಂಪೂರ್ಣ ಆಗಬೇಕು, ಫಲಕಾರಿ ಆಗಬೇಕು ಅಂತಾದರೆ ಏನು ಮಾಡಬೇಕು ಎಂಬುದನ್ನು ಹೇಳ್ತಾರೆ. ತಿತಿಕ್ಷಯ ಕರುಣಯ ಮೈತ್ರ್ಯಾ ಚ ಅಖಿಲ ಜಂತುಷು. ನೋಡಿ, ಎಲ್ಲರಲ್ಲಿಯೂ ಹರಿ ಇದ್ದಾನೆ, ಬೇರೆ ಬೇರೆ ರೀತಿಯಲ್ಲಿದ್ದಾನೆ, ಎಲ್ಲರಲ್ಲಿ ಒಂದೇ ರೀತಿಯಲ್ಲಿಲ್ಲ. ಪರಮಾತ್ಮ ಎಲ್ಲೆಡೆ ವ್ಯಾಪ್ತ, ಎಲ್ಲೊಳಗೂ ಇದ್ದಾನೆ, ಎಲ್ಲರಲ್ಲಿ ಒಂದೇ ರೀತಿಯಲ್ಲಿ ಇಲ್ಲ. ಅವರವರು ಅವರವರ ಸ್ವಭಾವ, ಅವರವರ ಪ್ರಾರಬ್ಧ ಕರ್ಮಾನುಸಾರ ಹೇಗೆಗೋ ಇರ್ತಾರೆ. ಆದರೆ ನಾವು ಸಜ್ಜನರಾಗಿ ಯಾರಿಂದಲೇ, ಹಿಂದೆ ಈ ಥರದ ಮಾತನ್ನು ನಾರದರು ಹೇಳಿದ್ದಾರೆ ಧ್ರುವನಿಗೆ. ಸಜ್ಜನರು ಯಾವತ್ತೂ ಸುಖ ದುಃಖ ದ್ವಂದ್ವ ಸಹಿಷ್ಣುಗಳಾಗಬೇಕು ಅಂತ. ಅದನ್ನು ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ. ನನಗೆ ಅತ್ಯಂತ ಪ್ರಿಯನಾಗಿರತಕ್ಕಂತಹ ಭಕ್ತ ಯಾರು ಎಂಬುದನ್ನು ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕೃಷ್ಣ ತುಂಬ ಕಡೆ ಹೇಳ್ತಾನೆ. ಯಾರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವ್ರು ಅಂದರೆ ಸುಖ ದುಃಖ ದ್ವಂದ್ವ ಉಂಟಲ್ವ, ಆ ದ್ವಂದ್ವ ಸಹಿಷ್ಣುತೆ ನಮಗದಿಲ್ಲ. ನಮಗೆ ಸುಖ ಬಂದಾಗ ನಾವು ಕುಣಿದಾಡ್ತೇವೆ, ದುಃಖ ಬಂದಾಗ ಕುಗ್ಗುತ್ತೇವೆ. ದುಃಖಕ್ಕೆ ಯಾರು ಕಾರಣರು ಅವರನ್ನು ಶಪಿಸ್ತೇವೆ. ಸುಖ ಬಂದಾಗ ಸುಖ ನನ್ನಿಂದಲೇ ಅಂತ ಭಾವಿಸಿ ಭಗವಂತನನ್ನು ಮರೀತೇವೆ. ಸುಖ ದುಃಖ ದ್ವಂದ್ವವನ್ನು ಸಮಾನವಾಗಿ ಸಜ್ಜನರು ಎದುರಿಸ್ತಾರೆ. ಸುಖವೇ ಬರಲಿ ದುಃಖವೇ ಬರಲಿ ಅದನ್ನು ತಿತಿಕ್ಷಯ ಅಖಿಲ ಜಂತುಷು, ಅದಕ್ಕೆ ಕಾರಣ ಯಾರೇ ಆಗಿರಲಿ, ನಮ್ಮ ಸುಖಕ್ಕೆ ಯಾರೇ ಕಾರಣರಾಗಿರಲಿ, ದುಃಖಕ್ಕೆ ಯಾರೇ ಕಾರಣರಾಗಿರಲಿ, ಆ ಸುಖ ದುಃಖಗಳನ್ನು ಸಹಿಸಬೇಕು. ಮತ್ತು ಸಮತ್ವೇನ ಹಿರಿಯರಲ್ಲಿ ತಿತಿಕ್ಷಾ ಸಹನೆ, ಕಿರಿಯರಲ್ಲಿ ಕರುಣೆ, ಸಮಾನರಲ್ಲಿ ಮೈತ್ರಿ. ಹೀಗೆ ಹಿರಿಯರಲ್ಲಿ ಸಹನೆಯಿಂದ, ಹಿರಿಯರು ಹೇಳ್ತಾರೆ, ಹಿರಿಯರು ಏನು ಹೇಳಿದರೂ ಮಕ್ಕಳಿಗೆ ಸಹನೆಯೇ ಇಲ್ಲ, ಅದಕ್ಕೊಂದು ವಿರುದ್ಧವಾಗಿ ಮಾತಾಡ್ತಾರೆ. ಮಕ್ಕಳು ಹಿರಿಯರು ಹೇಳಿದ ಮಾತನ್ನೇ ಕೇಳಲ್ಲ. ಧೃತರಾಷ್ಟ್ರನಿಗೆ ಅದೇ ಸಮಸ್ಯೆ ಆಗಿತ್ತು. ಅದಕ್ಕೆ ಕಾರಣ ಅವನೇ ಬಿಡಿ, ಅವನು ಹಾಗೆ ಬೆಳೆಸಿದ್ದು. ಹಿರಿಯರು ಏನೇ ಹೇಳಿದರೂ ಸಹನೆಯಿಂದ ಕೇಳಬೇಕು, ಕಿರಿಯರಲ್ಲಿ ಕರುಣೆ ತೋರಬೇಕು, ಮತ್ತು ಸಮಾನರಲ್ಲಿ ಸ್ನೇಹ ತೋರಬೇಕು. ಪರಮಾತ್ಮ ಎಲ್ಲ ಜಂತುಗಳಲ್ಲಿದ್ದಾನೆ. ಅಂತಹ ಪರಮಾತ್ಮ ಹೀಗಿದ್ದರೆ ಅವ ಒಲಿತಾನೆ. ಸಂಪ್ರಸನ್ನೇ ಭಗವತಿ, ಪರಮಾತ್ಮ ಪ್ರಸನ್ನನಾದರೆ ಯಾವುದು ತಾನೇ ಮನುಷ್ಯನಿಗೆ ಅಶಕ್ಯವಾದ್ದಿದೆ. ಹೀಗೆಲ್ಲ ಉಪದೇಶವನ್ನು ಮಾಡಿ ಆ ಯುದ್ಧವನ್ನು ಮನು ನಿಲ್ಲಿಸ್ತಾನೆ. ಹೀಗೆ 5 ವರ್ಷದ ಹಸುಳೆಯಾಗಿರತಕ್ಕಂತಹ ಬಾಲಕ ಧ್ರುವ ತನ್ನ ಮಲತಾಯಿಯ ಹರಿತವಾಗಿರತಕ್ಕಂತಹ ಮಾತುಗಳಿಂದ ನೊಂದು ತಾಯಿಯನ್ನು ಬಿಟ್ಟು ಅರಣ್ಯಕ್ಕೆ ಹೋದ. ಪರಮಾತ್ಮನನ್ನು ತಪಸ್ಸಿನಿಂದ ಒಲಿಸಿಕೊಂಡು 3 ಲೋಕಗಳಿಗೂ ಮೇಲೆ ಇರತಕ್ಕಂತಹ ಧ್ರುವಲೋಕವನ್ನು ಪಡೆದ. ಇಂತಹ ಒಂದು ಧ್ರುವನ ಚರಿತ್ರೆ ಅತ್ಯಂತ ಪಾವನವಾಗಿರುವಂಥದ್ದು. ಧ್ರುವ ಹೀಗೆ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ. ಮುಂದೆ
ತನ್ನ ಮಗನಿಗೆ, ಅವನಿಗೆ 3 ಜನ ಮಕ್ಕಳು ಅಂತ ಹೇಳಿದೆ, ಅದರಲ್ಲಿ ಉತ್ಕಲ ಅವನಿಗೆ ಅವನು ವಿರಕ್ತ, ಅವನ್ನೆಲ್ಲ ಹುಚ್ಚ ಅಂತ ಹೇಳ್ತಾಯಿದ್ರು. ಅವರು ವಿರಕ್ತರಾದರೂ ಜನರಿಗೆ ಹಾಗೆ ಕಾಣ್ತಾರೆ. ನಮಗೆ ವಿರಕ್ತಿ ಇಲ್ಲ, ಆದ್ದರಿಂದ ಯಾರು ವಿರಕ್ತರೋ ಅವರು ನಮಗೆ ವಿಚಿತ್ರವಾಗಿ ಕಾಣ್ತಾರೆ. ಆ ರೀತಿಯಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇನ್ನೊಬ್ಬ ಮಗ, ಅವನ ಹೆಸರು ವತ್ಸರ. ಆ ವತ್ಸರನಿಗೆ ರಾಜ್ಯವನ್ನು ಕೊಡ್ತಾನೆ. ಕೊಟ್ಟು ಮುಂದೆ ಧ್ರುವಲೋಕಕ್ಕೆ ತೆರಳುವುದು ಅಂತ ಸಿದ್ಧನಾಗ್ತಾನೆ. ಏವಂ ಬಹುಸವಂ ಕಾಲಂ ಮಹಾತ್ಮ ಅವಿಕಲೇಂದ್ರಿಯ ತ್ರಿವರ್ಗೌಪೈಕಂ ನೀತ್ವಾ ಪುತ್ರಾಯ ಅದಾತ್ ನೃಪಾಸನಂ. ಹೀಗೆ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ತನ್ನ ಪ್ರಾರಬ್ಧ ಪುಣ್ಯಕರ್ಮವನ್ನು ಸುಖಭೋಗಗಳಿಂದ ಅನುಭವಿಸಿ ದುಃಖ ಭೋಗಗಳಿಂದ ಪ್ರಾರಬ್ಧ ಪಾಪಕ್ಷಯವನ್ನು ಮಾಡಿಕೊಳ್ತಾ 36,000 ವರ್ಷಗಳ ಕಾಲ ಧ್ರುವ ರಾಜ್ಯಭಾರವನ್ನು ಮಾಡಿದ್ದಾನೆ. ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗ ಸಾಧನೆಗೆ ಉಪಯುಕ್ತವಾಗಿರತಕ್ಕಂತಹ ತನ್ನ ಯೌವನ ಕಾಲವನ್ನು ಕಳೆದು ಮುಂದೆ ಮಗನಿಗೆ ರಾಜ್ಯ ಸಿಂಹಾಸನವನ್ನು ಕೊಟ್ಟು ಬದರಿ ಕಡೆಗೆ ಹೊರಡ್ತಾನೆ. ಮನ್ಯಮಾನ ಇದಂ ವಿಶ್ವಂ ಮಾಯಾರಚಿತಮಾತ್ಮನಿ ಅವಿದ್ಯಾರಚಿತ ಸ್ವಪ್ನ ಗಂಧರ್ವ ನಗರೋಪಮಂ. ಬದರಿ ಕಡೆ ಹೊರಟ ಮೇಲೆ ಒಂದು ವಿಮಾನ ಆಕಾಶದಿಂದ ಭೂಮಿಗೆ ಇಳಿದು ಬರ್ತದೆ. ಹುಣ್ಣಿಮೆ ಚಂದ್ರನ ಹಾಗೆ 10 ದಿಕ್ಕುಗಳನ್ನು ಬೆಳಗ್ತಾ ಒಂದು ಉತ್ತಮವಾಗಿರತಕ್ಕಂಥ ವಿಮಾನ. ಅದನ್ನು ಸದದರ್ಶ ವಿಮಾನಾಗ್ರ್ಯಂ ನಭಸೋ ಅವತರದ್ಭುವ ಅಂತಹ ವಿಮಾನವನ್ನು ನೋಡ್ತಾನೆ. ವಿಮಾನದಲ್ಲಿ 2 ಪಾರ್ಶ್ವದರು, ದೇವಪ್ರವರೌ ಚತುರ್ಭುಜೌ ಶ್ಯಾಮೌ ಕಿಶೋರೌ ಅರುಣಾಂಬುಜೇಕ್ಷಣೌ. ಅಂತಹ ವಿಷ್ಣು ಪಾರ್ಶ್ವದರು 4 ತೋಳುಗಳಿವೆ. ಶ್ಯಾಮಲ ವರ್ಣದವರು, ತರುಣರು, ಕೆಂಪಾದ ತಾವರೆಯಂತೆ ಇರತಕ್ಕಂತಹ ಕಣ್ಣುಳ್ಳವರು. ಅಂತಹ ಆ ವಿಷ್ಣು ಪಾರ್ಶ್ವದರು ಹರಿಯ ಸೇವಕರು ಅಂತ ಬರ್ತಾರೆ. ಕೂಡಲೇ ಧ್ರುವ ಎದ್ದು ನಿಂತುಕೊಂಡು ಅವರನ್ನು ಆದರಿಸ್ತಾನೆ, ನಮಸ್ಕರಿಸ್ತಾನೆ, ಅವರಿಗೆ ಸತ್ಕಾರ ಮಾಡ್ತಾನೆ. ಅಷ್ಟೊತ್ತಿಗೆ ಹರಿನಾಮ ಸ್ಮರಣೆ ಮಾಡ್ತಾ ತಾನು ಯಾರೆಂಬುದನ್ನೇ ಮರೆತು ಬಿಡ್ತಾನೆ ಧ್ರುವ. ಭೋಭೋ ರಾಜನ್ ಸುಭದ್ರಂತೆ ವಚೋವೋ ವಹಿತಂ ಶೃಣು ಯಹ ಪಂಚವರ್ಷಸ್ತಪಸ ಭವಾನ್ ದೇವಮತಿ ತ್ರಿಪತಿ. ಸುನಂದ್ರ ಹೇಳ್ತಾರೆ, ನೀನು 5 ವರ್ಷದವನಾಗಿದ್ದಾಗಲೇ ತಪಸ್ಸಿನಿಂದ ಭಗವಂತನನ್ನು ಒಲಿಸಿಕೊಂಡಿದ್ದೀಯಾ. ಅತ್ಯಂತ ದುರ್ಲಭವಾಗಿರತಕ್ಕಂತಹ ಶುಂಶುಮಾರ ಲೋಕವನ್ನು ನೀನು ಸಂಪಾದನೆ ಮಾಡಿದ್ದೀಯಾ. ಅದಕ್ಕೋಸ್ಕರವಾಗಿ ಆ ಲೋಕಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಬಾ ಅಂತ ಕರೀತಿದ್ದಾರೆ. ಅಂತಹ ವಿಮಾನವನ್ನು ಇವ ಏರಿ ಹೊರಡಬೇಕು ಅಂತ ಯೋಚನೆ ಮಾಡುವಾಗ ಅಮ್ಮನ ನೆನಪಾಗತ್ತೆ. ನಾನು ಹೇಗೆ ಅಮ್ಮನನ್ನು ಬಿಟ್ಟು ಹೋಗೋದು? ಧ್ರುವಕುಮಾರ ವಿಮಾನ ಹತ್ತಿದ್ದಾನೆ. ದುಂದುಭಿಗಳು ಮೊಳಗ್ತಾ ಇವೆ, ಗಂಧರ್ವ ಶ್ರೇಷ್ಠರು ಹಾಡ್ತಾ ಇದ್ದಾರೆ, ಪುಷ್ಪವೃಷ್ಟಿಯಾಗಿದೆ. ಆದರೂ ಕೂಡ ಧ್ರುವನಿಗೆ ಮನಸ್ಸಿಲ್ಲ ವಿಶ್ವಧಾಮಕ್ಕೆ ಹೋಗಲಿಕ್ಕೆ. ಸಚ ಸ್ವರ್ಲೋಕಮಾರೋಕ್ಷನ್ ಸುನೀತಿಂ ಜನನೀಂ ಧ್ರುವ ಅನ್ವಸ್ಮರದ ಅಹಂ ಹಿತ್ವಾ ನೈನಾಂ ಯಾಸ್ಯೆ ತ್ರಿವಿಷ್ಠಪಂ. ನನ್ನ ತಾಯಿಯನ್ನು ಬಿಟ್ಟು ನಾನೊಬ್ಬನೇ ಹೇಗೆ ಹೋಗಲಿ ಅಂದಾಗ ತೋರಿಸ್ತಾರೆ ಅವರು, ಆ ವಿಷ್ಣು ಪಾರ್ಷದರು. ಇವನಿಗಿಂತ ಮೊದಲು ಸುನೀತಿ ಅವಳು ಹೋಗ್ತಾ ಇರೋದನ್ನು ತೋರಿಸ್ತಾರೆ. ಹಾಗೆ ತಾಯಿಯೊಂದಿಗೆ ಆ 5 ವರ್ಷದ ಬಾಲಕ
ಪರಮಾತ್ಮನ ಅನುಗ್ರಹದಿಂದ ಅಕ್ಷಯವಾದ, ಯಾರಿಂದಲೂ ಹೊಂದಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಲೋಕವನ್ನು ಪಡಿತಾನೆ. ಇಂತಹ ಧ್ರುವನ ಚರಿತ್ರೆಯನ್ನು ಯಾರು ಕೇಳ್ತಾರೆ ಅದರ ಫಲವನ್ನು ಮೈತ್ರೇಯರು ಹೇಳ್ತಾರೆ. ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥಯನಂ ಮಹತಿ ಸ್ವರ್ಗ್ಯಂ ದ್ರವ್ಯಂ ಸೌಮನಸ್ಕ್ಯಂ ಪ್ರಶಸ್ಯಂ ಅಘಮರ್ಷಣಂ. ಧನ ಸಂಪತ್ತು, ಯಶಸ್ಸು, ಆಯಸ್ಸು, ಪುಣ್ಯ ಇವೆಲ್ಲವನ್ನು ಕೂಡ ಈ ಕಥಾಶ್ರವಣ ನೀಡುತ್ತೆ. ಮಾತ್ರ ಅಲ್ಲ, ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ. ಯಾರು ವಿಷ್ಣುವಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರತಕ್ಕಂತಹ ಈ ಧ್ರುವನ ಚರಿತ್ರೆಯನ್ನು ಶ್ರದ್ಧೆಯಿಂದ ಮತ್ತೆ ಮತ್ತೆ ಕೇಳ್ತಾರೋ ಅವರಿಗೆ ಭಗವಂತನಲ್ಲಿ ಭಕ್ತಿ ಉಂಟಾಗಿ ಅವರು ಅವಿದ್ಯಾಕ್ಲೇಶದಿಂದ ನಿವೃತ್ತಿ ಹೊಂತಾರೆ. ಈ ಚರಿತ್ರೆಯನ್ನು ಶ್ರವಣ ಮಾಡಿದರೆ ಒಳ್ಳೆಯ ಶೀಲ ಗುಣಗಳು ಪ್ರಾಪ್ತವಾಗ್ತವೆ ಅಂತ ಹೇಳ್ತಾ, ಧ್ರುವನ ಈ ಚರಿತ್ರೆಯನ್ನು ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಹಾಡಬೇಕು ಅಂತ ಹೇಳ್ತಾರೆ. ಪೌರ್ಣಮಾಸ್ಯಾಂ ಶನಿವಾಲ್ಯಾಂ ದ್ವಾದಶ್ಯಾಂ ಶ್ರವಣೇ ಅಥವಾ ದಿನಕ್ಷಯೇ ವ್ಯತಿಪಾತೆ ಸಂಕ್ರಮೇರ್ಕ ದಿನೇಪಿ ವಾ ಶ್ರಾವ್ಯಂ ಶ್ರದ್ಧಾನಾನಾಂ ತೀರ್ಥಪಾದ ಪದಾಶ್ರಯ ನೇಚ್ಛಂ ಸತ್ರಾತ್ಮನಾತ್ಮಾನಂ ಸಂತುಷ್ಟ ಇತಿ ಸಿದ್ಧತಿ. ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಶ್ರವಣ ನಕ್ಷತ್ರ, ವ್ಯತಿಪಾತ, ಸಂಕ್ರಮಣ, ಭಾನುವಾರ ಇಂತಹ ದಿನಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಯಾವ ಹರಿಭಕ್ತ ಫಲಾಪೇಕ್ಷೆ ಇರದೆ ಈ ಚರಿತ್ರೆಯನ್ನು ಹೇಳಬೇಕು, ಕೇಳಬೇಕು ಅಂಥವನಿಗೆ ಸಕಲ ಅಭೀಷ್ಟಗಳು ಸಿದ್ಧಿಸ್ತವೆ ಅಂತ ಹೇಳ್ತಾ ಧ್ರುವನ ಚರಿತ್ರೆಯನ್ನು ಸಮಾಪ್ತಿಗೊಳಿಸಿ ಮುಂದೆ ಧ್ರುವಕುಮಾರ ತನ್ನ ಹಿರಿಯ ಮಗನಾಗಿರ್ತಕ್ಕಂತಹ ಉತ್ಕಲ, ಅವ ಹುಟ್ಟಿನಿಂದಲೇ ಬ್ರಹ್ಮಜ್ಞಾನಿ, ಹುಚ್ಚನಾಗಿ ಇದ್ದವನು. ಅವನಿಗೆ ರಾಜ್ಯ ಸಿಂಹಾಸನವನ್ನು ಕೊಡದೆ ಇನ್ನೊಬ್ಬ ಮಗನಾಗಿರತಕ್ಕಂತಹ ವತ್ಸರ ಅವನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಆ ವತ್ಸರನಿಗೆ 6 ಜನ ಮಕ್ಕಳು. ಆ 6 ಜನ ಮಕ್ಕಳಲ್ಲಿ ಪುಷ್ಪಾರಣ ಅಂತ ಒಬ್ಬ ಮಗ, ಅವನಿಗೆ 6 ಜನ ಮಕ್ಕಳು, ಅವರಲ್ಲಿ ವ್ಯುಷ್ಟಿ ಅಂತ ಒಬ್ಬ ಮಗ, ಆ ವ್ಯುಷ್ಟಿಗೆ ಸರ್ವತೇಜ ಅಂತ ಮಗ, ಆ ಸರ್ವತೇಜನಿಗೆ ಈ ಚಕ್ಷು ಅಂತ ಮಗ, ಚಾಕ್ಷಮನ್ವಂತರ ಪ್ರವರ್ತಕ ಅವನು. ಅವನಿಂದಲೇ ಚಾಕ್ಷಮನ್ವಂತರ ಬಂದದ್ದು. ಅವನಿಗೆ 10 ಜನ ಮಕ್ಕಳು, ಅವರಲ್ಲಿ ಉಲ್ಮುಖ ಅಂತ ಒಬ್ಬ, ಅವನಿಗೆ 6 ಜನ ಮಕ್ಕಳು, ಆ 6 ಜನರಲ್ಲಿ ಅಂಗ ಅಂತ ಒಬ್ಬ, ಅಂಗನ ಮಗ ವೇನ, ವೇನನ ಮಗ ಪೃಥು. ಹೀಗೆ ಧ್ರುವನ ನಂತರ ವತ್ಸರ, ಪುಷ್ಪಾರ್ಣ, ವ್ಯಷ್ಟಿ, ಸರ್ವತೇಜ, ಚಕ್ಷು, ಉಲ್ಮುಖ ಇವರ ಮೂಲಕವಾಗಿ ಹರಿದು ಬಂದಂತಹ ಧ್ರುವನ ವಂಶ ಮುಂದೆ ಅಂಗ, ವೇನ, ಪೃಥು ಈ ರಾಜರಿಂದ ಮುಂದುವರಿಯುತ್ತೆ. ಆ ಒಂದು ಅಂಗ, ವೇನ, ಪೃಥು ಚಕ್ರವರ್ತಿಗಳ ಕಥಾನಕವನ್ನು ಮುಂದಿನ ಅಧ್ಯಾಯಗಳಲ್ಲಿ ವೇದವ್ಯಾಸರು ನಿರೂಪಣೆ ಮಾಡ್ತಾರೆ. ಆ ಅಂಗರಾಜನ ವೇದನ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.